नामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामुनिं वेदवेदान्तधारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं समाश्रये श्री श्री सच्चिदानन्देन्द्र सरस्वती महागुरुभ्यो नमः। तम दुःख सुख स्वस्थः तम दुःख सुख स्वस्थः समलोष्टाश्वक प्रिय प्रिया प्रियो धीरस्तुल्यनिन्दात्मसंस्तुतिः माಡು सम दुःख सुखः स्वस्थः समलोष्टाश्मकाञ्चनः तुल्यप्रिया प्रियः धीरः तुल्यनिन्दात्मसंस्तुतिः। ಸುಖ ದುಃಖದಲ್ಲೂ ಸ್ವಸ್ಥನಾಗಿದ್ದಾನೆ, ತನ್ನಲ್ಲೇ ಇದ್ದಾನೆ, ಸಮವಾಗಿದ್ದಾನೆ ಹೇಳಿ ಶ್ಲೋಕಾರ್ಥ. ಸುಖ ದುಃಖಗಳಲ್ಲಿ ಸಮನಾಗಿದ್ದಾನೆ ಅನ್ನೋದು ಗುಣಾತೀತನ ಲಕ್ಷಣ. ಆ ಮುಮುಕ್ಷುವಿಗೆ ಸಾಧನ ಅಂದ್ರೆ ಸುಖ ದುಃಖಗಳು ಬಂದಾಗ ಮನಸ್ಸಿನ ಸಮಸ್ಥಿತಿಯನ್ನ ಪ್ರಯತ್ನ ಪೂರ್ವಕವಾಗಿ ಕಾಪಾಡ್ಕೋಬೇಕು. ಅವನಾದ್ರೆ ಸಹಜವಾಗಿ ಸ್ವರೂಪದಲ್ಲಿರೋನೇ ಸುಖ ದುಃಖದಲ್ಲಿ ಸಮನಾಗಿರ್ತಾನೆ, ಇವನು ಇರಬೇಕು. ಸ್ವಸ್ಥ ಯಾವಾಗಲೂ ತನ್ನ ಸ್ವರೂಪದಲ್ಲೇ ನಿಲ್ಲುವ ಪ್ರಯತ್ನವನ್ನ ಮುಮುಕ್ಷು ಮಾಡಬೇಕು. ಅವನು ಇಂಥ ಸಾಕ್ಷಿ ಸ್ವರೂಪದಲ್ಲೇ ನೆಲೆ ನಿಂತಿರ್ತಾನೆ. ಒಬ್ಬನಿಗೆ ಸ್ವರೂಪ, ಒಬ್ಬನಿಗೆ ಸಾಧನ. ಗುಣಾತೀತನಿಗೆ ಸ್ವರೂಪ ಲಕ್ಷಣ, ಇವನಿಗೆ ಸಾಧನ ಲಕ್ಷಣ. ಹೀಗೆ ಸಮ ದುಃಖ ಸುಖ ಅಂದ್ರೆ ದುಃಖ ಸುಖಗಳಲ್ಲಿ ಉದ್ವೇಗ ಹರ್ಷ ಇವುಗಳು ಯಾವುದನ್ನು ಮಾಡದೆ ಸ್ವಸ್ಥನಾಗಿರಬೇಕು, ತನ್ನ ಸ್ವರೂಪದಲ್ಲೇ ಇರಬೇಕು. ಸಮಲೋಷ್ಟಾಶ್ಮ ಕಾಂಚನ, ಮಣ್ಣು ಮತ್ತು ಚಿನ್ನ, ಕಲ್ಲು, ಮಣ್ಣು ಕಲ್ಲು ಚಿನ್ನ ಮೂರಲ್ಲೂ ಸಮತ್ವ ಬುದ್ಧಿ ಅಂದ್ರೆ ಪ್ರಯೋಜನ ಬುದ್ಧಿ, ಬೆಲೆಯ ಬುದ್ಧಿ ಇರಬಾರದು ಅಂತ. ಮನುಷ್ಯನಿಗೆ ಪ್ರಪಂಚದಲ್ಲಿ ಏನೇ ವಸ್ತು ನೋಡಿದ್ರು ಅದರ ಪ್ರಯೋಜನ ಏನೋ, ಅದರ ಉಪಯೋಗ ಏನೋ, ಅದರ ಬೆಲೆ ಏನು ಅಂತ ಬರುತ್ತೆ. ಅದಿಲ್ಲದೆ ಮಣ್ಣನ್ನು ಕಲ್ಲನ್ನು ಚಿನ್ನವನ್ನು ಏಕರೂಪವಾಗಿ ನೋಡೋದ್ರೆ ಅದು ಉದಾಸೀನಾಗಿ ನೋಡೋದು ಅಷ್ಟೇ. ಸಮತ್ವ ಅನ್ನೋದೇನು ಕಲ್ಲನ್ನು ಮಣ್ಣನ್ನು ಎಸಿಬೇಕು ಅಂತಾಗ್ಲಿ, ಚಿನ್ನವನ್ನ ಎಸಿಬೇಕು, ಕಲ್ಲು ಮಣ್ಣು ಹಿಡ್ಕೋಬೇಕು, ಸಮತ್ವ ಇರಬೇಕು, ಹಾಗಲ್ಲ ಅಲ್ಲ. ಅದರ ಬೆಲೆಯ ಚಿಂತೆ, ಅದರ ಪ್ರಯೋಜನ ಚಿಂತನೆ ಬರಬಾರ್ದು. ಹಾಗಿದ್ರೆ ಅವನು ಸಮಲೋಷ್ಟಾಶ್ಮ ಕಾಂಚನ. ಹಾಗೆ ತುಲ್ಯ ಪ್ರಿಯಾ ಪ್ರಿಯ, ಪ್ರಿಯಾದವರು ಅಪ್ರಿಯರಾದವರು ಇಬ್ರು ಬಂದಾಗಲೂ ಮನಸ್ಥಿತಿ ಸಮವಾಗಿರ್ಬೇಕು. ಮನುಷ್ಯನಿಗೆ ಸಹಜವಾಗಿ ತಮ್ಮವರು ಅಂತ ಬಂದ ಕೂಡಲೇ ಅಭಿಮಾನ ಒಂದು ರೀತಿ ಉದ್ವೇಗವನ್ನು ಉಂಟು ಮಾಡುತ್ತೆ. ಹೋ ಬಂದ್ರು, ಯಾವಾಗ ಬಂದ್ರೆ ಅಂತ ಹೇಳಿ. ಆದ್ರೆ ಇನ್ನೊಬ್ರು ಬೇರೆ ಬಂದ್ರಲ್ಲಪ್ಪ ಒಕ್ಕರ್ಸ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಹಾಗಿಲ್ಲದೆ ಅಂದ್ರೆ ಪ್ರಿಯರಾದವರು ಬಂದಾಗಲೂ ಅಪ್ರಿಯರಾದ ಬಂದಾಗಲೂ ತನ್ನ ಸ್ವರೂಪದಲ್ಲಿ ಮಾತ್ರ ಏನು ವ್ಯತ್ಯಾಸವಿಲ್ಲದೆ ಇರಬೇಕು. ಇದು ಪ್ರಿಯಾಪ್ರಿಯರಲ್ಲಿರುವಂತಹ ಈ ಸಮತ್ವ ಸಂಘವನ್ನು ಉಂಟು ಮಾಡೋದಿಲ್ಲ, ಅಸಂಗನಾಗಿರ್ಬೇಕು ಅಂತ. ಈ ಸಂಘ ಅನ್ನೋದು ಮುಂದೆ ಇವನ ಸಾಧನಗಳಿಗೆ ತೊಂದರೆ ಆಗೋದ್ರಿಂದ ತುಲ್ಯಪ್ರಿಯ ಪ್ರಿಯ ಅಂತ ಹೇಳಿದ್ದಾನೆ ಭಗವಂತ. ಇನ್ನು ಎಲ್ಲೂ ಪ್ರಿಯರಲ್ಲೂ ಅಪ್ರಿಯರಲ್ಲೂ ಸಂಘವನ್ನು ಇಟ್ಕೋಬೇಡ. ಧೀರ ಅಂದ್ರೆ ವಿವೇಕಿ ಅಂತ ಅರ್ಥ. ಒಳ್ಳೆ ಬುದ್ಧಿಯನ್ನ ತಾನು ಆಳ್ತಾನೆ. ತಾನು ಹೇಳಿದಾಗ ಬುದ್ಧಿ ಕೇಳಬೇಕೆ ಹೊರತು ಬುದ್ಧಿ ಹೇಳಿದಾಗ ತಾನು ಕೇಳೋದಲ್ಲ. ಹಾಗೆ ಬುದ್ಧಿಯನ್ನು ಆಳುವವನು ಧಿಯಂ ರಾತೀತಿ ಧೀರ, ವಿವೇಕಿ ಅಂತೂ ಅರ್ಥ ಮಾಡಬಹುದು. ಹೀಗೆ ಬುದ್ಧಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು ತುಲ್ಯನಿಂದಾತ್ಮ ಸಂಸ್ತುತಿ, ತನ್ನ ಹೊಗಳಿಕೆಯಲ್ಲೂ ತನ್ನ ನಿಂದೆಯಲ್ಲೂ ಸಮಾನವಾಗಿರೋದು ಅಂತ. ಇದರಲ್ಲಿ ನಿಂದೆಯಲ್ಲಿ ಸಮತ್ವವನ್ನು ಕಾಪಾಡೋದು ಕಷ್ಟವಾದ್ರೂ ಹೇಗೋ ಮಾಡಬಹುದು. ಆತ್ಮ ಸಂಸ್ತುತಿ ಆದ್ರೆ ಬಹಳ ಕಷ್ಟ. ಹೊಗಳಿ ಬಿಟ್ಟು ಕೂಡ್ಲೆ ಎಂಥವನಿಗಾದ್ರೂ ಒಂಥರ ಹರ್ಷ ಆಗ್ಬಿಡತ್ತೆ. ಅದು ಒಳಗಡೆ ಗೊತ್ತಾಗದ ಹಾಗೆ ಸಂತೋಷ ಆಗ್ಬಿಡತ್ತೆ. ತಮಾಷೆಗೆ ಹೇಳ್ತಾರೆ, ಈಶ್ವರನ ಹೊಗಳಿ ಹೊಗಳಿ ಹಾಲ ಕುಡಿಸ್ಬಿಟ್ರು ಅಂತ. ಹಾಗೆ ಆತ್ಮ ಸಂಸ್ತುತಿ ಅನ್ನೋದು ಕಾರ್ಯ ಸಾಧಕರಾದವರು ಮತ್ತೊಬ್ಬರನ್ನ ಹೊಗಳ್ತಾರೆ. ಆ ಹೊಗಳುವಾಗ ಹೇಗ್ ತಗೋತಾನೆ ಇವನು ಅನ್ನೋದು ಮುಖ್ಯ. ಹೊಗಳೋದನ್ನ ಕೇಳಬಾರ್ದು ಅಂತಾಗ್ಲಿ, ಬೈಯೋದನ್ನ ಕೇಳಬಾರ್ದು ಅಂತ ಆಗ್ಲಿ ಇಲ್ಲ. ಅದೆರಡರಲ್ಲೂ ಮನಸ್ಸಿನ ಸಮಸ್ಥಿತಿಯನ್ನ ಕಾಪಾಡಬೇಕು. ಇದು ಗುಣಾತೀತನಾಗುವುದಕ್ಕೆ ಮುಮುಕ್ಷುವಿಗೆ ಸಾಧನ. ಇದು ಆಚಾರ್ಯರನ್ನು ಹುಡುಕುವುದಕ್ಕೆ ಗುಣಾತೀತರ ಲಕ್ಷಣ.
ನಮಗೆ ಗುರುಗಳು ಬೇಕು ಅಂದ್ರೆ ಇಂಥವರು ಸಹಜವಾಗಿರ್ತಾರೆ. ನಾವು ಸಾಧಕರು ಅಂದ್ರೆ ಇಂಥ ಗುಣಗಳನ್ನ ಸಾಧನೆ ಮಾಡಬೇಕು ಅಂತ ಹೇಳಿ ಈ ಭಗವಂತ ಗುರುಗಣ ಲಕ್ಷಣವನ್ನು ಶಿಷ್ಯನ ಸಾಧನವನ್ನು ಎರಡನ್ನೂ ಕೂಡ ಒಟ್ಟಿಗೆ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಈಗ ಭಾಷ್ಯವನ್ನು ಓದೋಣ. ಕಿಂಚ ದುಃಖ ಸುಖ ಸಮೇ ದುಃಖ ಸುಖೇ ಯಸ್ಯ ಸಹ ಸಮ ದುಃಖ ಸುಖ ಸ್ವಸ್ಥಃ ಸ್ವೇ ಆತ್ಮನಿಶ್ಚಿತಃ ಪ್ರಸನ್ನಃ. ಈಗ ಸುಖ ದುಃಖದಲ್ಲಿ ಸಮನಾಗಿರೋದು ಅನ್ನೋ ಶಬ್ದಕ್ಕೆ ಮುಂದಿನ ಪದವೇ ವ್ಯಾಖ್ಯಾನ. ಪ್ರಸನ್ನನಾಗಿ ತನ್ನ ಪಾಡಿ ತನ್ನ ಸ್ವರೂಪದಲ್ಲಿರೋದು ಅಂತ. ಸಮತ್ವ ಅನ್ನೋ ಶಬ್ದ ಲೋಕದಲ್ಲಿ ಸುಖದಲ್ಲಿ ಅಳೋದು ದುಃಖದಲ್ಲಿ ನಗೋದು ಆ ಥರ ಸಮತ್ವ ಅಂತಲ್ಲ, ಅಥವಾ ವಿರುದ್ಧ ಸ್ವಭಾವ ಅಂತೂ ಅಲ್ಲ. ಸುಖ ದುಃಖ ಅನ್ನೋದು ಪ್ರಾರಬ್ಧ ವಶಾತ್ ಬರುತ್ತೆ ಅಥವಾ ದೇಹಾಭಿಮಾನ ವಶಾತ್ ಬರುತ್ತೆ. ವ್ಯವಹಾರ ದೃಷ್ಟಿಯಿಂದ ಪ್ರಾರಬ್ಧದಿಂದ ಸುಖ ದುಃಖಗಳು ಬರೋದ್ರಿಂದ ನಿಮ್ಮ ಪ್ರಯತ್ನ ದುಃಖ ಪರಿಹಾರಕ್ಕೆ ಸುಖ ಪ್ರಾಪ್ತಿಗೆ ವಿಶೇಷವಾಗಿ ಮಾಡಬೇಕಾಗಿಲ್ಲ. ಬಂದ ದುಃಖ ಎಷ್ಟೋ ಹೊತ್ತಿಗೆ ಹೋಗುತ್ತೆ, ಬಂದ ಸುಖ ಎಷ್ಟೋ ಹೊತ್ತಿಗೆ ಇದು ವಿಷಯ ಸುಖವು ವಿಷಯಗಳಿಂದ ಬರುವ ದುಃಖವು ಪ್ರಾರಬ್ಧದಿಂದ ಬರುತ್ತೆ ಅಂತ ಒಂದು ಉತ್ತರ, ದೇಹಾಭಿಮಾನದಿಂದ ಬರುತ್ತೆ ಅಂತ ಇನ್ನೊಂದು ಉತ್ತರ. ದೇಹಾಭಿಮಾನದಿಂದ ಬರುತ್ತೆ ಅಂತ ಅನುಭವ ರೂಪವಾದ ಉತ್ತರ. ಸ್ವಲ್ಪ ಮಂದಾಧಿಕಾರಿಗಳಿಗೆ ಕರ್ಮ ಹಾಗಿರತ್ತೆ, ಏನ್ ಮಾಡೋಕ್ಕಾಗತ್ತೆ, ನಮ್ಗೆ ಇಷ್ಟಕ್ಕೆ ತಕ್ಕ ಹಾಗೆ ಬರೋದಿಲ್ಲ. ಹೀಗೆ ಸುಖ ದುಃಖಗಳ ಪ್ರಾಪ್ತಿ ಇದ್ದಾಗ ಸಮತ್ವವನ್ನ, ಮನಸ್ಸಿನ ಸಮಸ್ಥಿತಿಯನ್ನ ಕಳ್ಕೊಳ್ಳದೆ ತನ್ನ ಚಿಂತನೆ, ತನ್ನ ಕರ್ತವ್ಯ, ತನ್ನ ನಿಜವಾದಂತಹ ಸ್ವಭಾವದಲ್ಲಿ ಹಾಗೆ ಹೋಗೋ ಪ್ರಯತ್ನ ಮಾಡಬೇಕು. ಅದನ್ನ ಸಮೇ ಸುಖ ದುಃಖಿ ಅಂತ ಮಾಡಿದೆ. ಇದೆರಡೂ ಕೂಡ ದ್ವಿವಚನ. ಸಮಂ ಸಮೆ, ಸುಖಂ ದುಃಖಂಚ ಸುಖ ದುಃಖೆ, ದುಃಖಂಚ ಸುಖಂಚ ದುಃಖ ಸುಖೆ, ಎರಡೂ ಕೂಡ ಸಮನಾಗಿ ಇರಬೇಕು. ಇದು ಮುಮುಕ್ಷುವಿಗೆ ಸಾಧನ ಮತ್ತು ಜ್ಞಾನಿಯ ಲಕ್ಷಣ, ಅದು ಗುರುಗಳ ಲಕ್ಷಣ. ಹಾಗೆ ಸ್ವಸ್ಥ ಅಂತ, ಈ ಲೋಕದಲ್ಲಿ ಸ್ವಸ್ಥ ಅಂದ್ರೆ ಆರೋಗ್ಯ ಅಂತ, ಸ್ವಸ್ಥ ಸ್ವಾಸ್ಥ್ಯ ಅಂತ ಮಾಡ್ಕೊಂಡಿದ್ದಾರೆ. ಸ್ವರೂಪದಲ್ಲಿರೋದೇ ಆರೋಗ್ಯ. ಯಾವನು ತನ್ನ ಸಾಕ್ಷಿ ಸ್ವರೂಪದಲ್ಲಿ ನೆಲೆಯಾಗಿ ತಾನಾಗಿ ನಿಂತ್ಕೋತಾನೋ ಅವನಿಗೆ ದೇಹೇಂದ್ರಿಯಗಳು ಸ್ವಸ್ಥವಾಗಿರುತ್ತೆ, ಅವನ ಮನಸ್ಸು ಸ್ವಸ್ಥವಾಗಿರುತ್ತೆ. ಆದ್ರಿಂದ ಸ್ವಸ್ಥತೆ ಕೇವಲ ಆತ್ಮನಲ್ಲಿ ಇರೋದ್ರಿಂದ ಬರುತ್ತೆ ಹೊರತು ಈ ದೇಹೇಂದ್ರಿಯಗಳಿಗೆ ಔಷಧಿ ತಗೊಂಡು ಸ್ವಸ್ಥತೆ ಅನ್ನೋದು ಅಲ್ಲ. ನಿಮ್ಮ ಆ ಸ್ವಸ್ಥತೆಯ ಮುಖ ಪ್ರಸನ್ನತೆಯನ್ನು ಕಂಡ್ಬೇಕಾದ್ರೆ ನಿದ್ರೆಯಲ್ಲಿದ್ದವನು ಸ್ವಸ್ಥ ಅಂತ ಶ್ರುತಿ ಹೇಳುತ್ತಲ್ಲ, ಸ್ವಪಿತಿ ಅಂತ. ಅವನ ಮುಖ ಎಷ್ಟು ಪ್ರಸನ್ನವೋ ಹಾಗೆ ವ್ಯವಹಾರದಲ್ಲೂ ಸುಷುಪ್ತವ ಜಾಗೃತಿ ಅಂತ. ಸುಷುಪ್ತಿಯಲ್ಲಿದ್ದಂತೆ ಎಚ್ಚರದಲ್ಲೂ ಪ್ರಸನ್ನವಾದ ಮುಖ, ಅಸಂಗವಾದ ಮುಖ, ತಿಳಿಯಾದ ಮುಖ, ಅದರಲ್ಲಿ ತನ್ನ ಸ್ವರೂಪದ ಆನಂದವನ್ನ ಅನುಭವಿಸ್ತಾ ಮುಗುಳ್ನಾಗೆ ಇರ್ಬೇಕಂತೆ. ಕಣ್ಣು ನಿರ್ಮಲವಾಗಿರ್ಬೇಕು, ಯಾವ ಕಾಮಾದಿ ದೋಷಗಳು ಇರಬಾರದು. ಅಷ್ಟನ್ನು ಇಟ್ಕೊಂಡು ಪ್ರಸನ್ನ ಅಂತ ಒಂದು ಪದದಲ್ಲಿ ಬರೆದು, ತಿಳಿಯಾದ ಮನಸ್ಸುಳ್ಳವನು ಅಂತ. ಇದು ತಿಳಿಯಾದ ಮನಸ್ಸು ಚೈತನ್ಯ ಸ್ವರೂಪದ ಆದ್ರೆ ಪೂರ್ಣ ತಿಳಿ. ಅದರ ಹಾಗೆ ಮಾಡ್ಕೊಳ್ಳೋಕ್ ಹೊರಟಾಗ ಆ ಸಾಧಕನಿಗೆ ಮನಸ್ಸೇ ತಿಳಿಯಾಗತ್ತೆ ಅಂತ. ಇದು ತಿಳಿಯಾದ ಮನಸ್ಸಿಗೆ ತಿಳಿಯಾಗಿರುವಂತಹ ಆತ್ಮನ ಸ್ವರೂಪ ಅನುಭವಕ್ಕೆ ಬರುತ್ತೆ ಅನ್ನೋಕ್ಕೋಸ್ಕರವೇ ಆತ್ಮನ ಸಮ ನೈರ್ಮಲ್ಯಂ ಆಪದ್ಯತೆ ಯಾವದ್ಯಾವತ್ ತಾವತ್ತಾವದ್ ಆತ್ಮ ದರ್ಶನಂ ಭವತಿ ಅಂತ. ಆತ್ಮನಂತೆ ಚಿತ್ತ ನಿರ್ಮಲವಾಗಬೇಕು, ಅದರಲ್ಲಿ ಮಲ ವಿಕ್ಷೇಪ ರಾಗ ಕಳ್ಳಾಯ ಯಾವುದೂ ಇರಬಾರದು. ಆಗಿರುವನು ಪ್ರಸನ್ನನಾಗಿರ್ತಾನೆ. ಇನ್ನು ವ್ಯವಹಾರ ಕಾಲದಲ್ಲಿ ಮನುಷ್ಯನಿಗೆ ಏನ್ ನೋಡಿದ್ರು ಯಾತಕ್ ಬರುತ್ತೆ ಅಂತ. ಸಮಲೋಷ್ಟಾಶ್ಮ ಕಾಂಚನ ಹೇಳ್ಕೊಡಿ. ಸಮಲೋಷ್ಟಾಶ್ಮ ಕಾಂಚನ ಲೋಷ್ಟಂಚ ಅಶ್ಮಾಚ ಕಾಂಚನಂಚ ಸಮಾನಿ ಯಸ್ಯ ಸಹ ಸಮಲೋಷ್ಟಾಶ್ಮ ಕಾಂಚನ. ಇಲ್ಲಿ ಭಾಷ್ಯಕಾರರು ಲೋಷ್ಟಂಚ ಅಶ್ಮಾಚ ಕಾಂಚನಂಚ ಅಂತ ಸಮಾಸ ಮಾಡಿದಾರಲ್ಲ, ಅದಕ್ಕೊಂದು ನಮ್ಮ ವ್ಯಾಕರಣದವರು ಕಾಂಚಮಣಿಂ ಕಾಂಚನ ಮೇಕಸೂತ್ರೆ ಗ್ರಥಾತಿ ಬಾಲ ಅಶೇಷ ಪಾಣಿರೇಕ ಸೂತ್ರೆ ಶ್ವಾನಂ ಯುವಾನಂ ಮಘವಾನಮೂಚೆ. ಅವನು ಪಾಣಿನಿಯವರು ಶ್ವಯುವ ಮಘೋ ನಾಮ ತದ್ಧಿತೆ ಅಂತ ಒಂದು ಸೂತ್ರ ಮಾಡಿದ್ರು. ನಾಯಿ, ಯುವಕ, ಇಂದ್ರ, ಅದು ಶಬ್ದ, ಅದು ಅರ್ಥ ಅಲ್ಲ. ಶ್ವನ್ ಅಂತ ಒಂದು ಶಬ್ದ, ಯುವನ್ ಶಬ್ದ, ಮಘವನ್ ಶಬ್ದ, ಮೂರನ್ನು ದ್ವಂದ್ವ ಸಮಾಸ ಮಾಡಿದ್ರು. ಇಲ್ಲೂ ಕೂಡ ಭಗವಂತ ಗೀತೆಯಲ್ಲಿ ಮೂರನ್ನು ದ್ವಂದ್ವ ಸಮಾಸ ಮಾಡಿದ್ದಾನೆ. ಲೋಷ್ಟ
ಅಶ್ಮ ಕಾಂಚನ. ಲೋಷ್ಟ ಮಣ್ಣು, ಆ ಮಣ್ಣೆಂಟೆ ಅದು ಎಲ್ಲಿ ಬೇಕಾದ್ರೂ ಸಿಗತ್ತೆ. ಅಶ್ಮಕ್ ಸ್ವಲ್ಪ ದೂರ ಹೋಗ್ಬೇಕು. ಕಾಂಚನ ದುರ್ಲಭ, ಬಹಳ ಬೆಲೆ ಅಂತ ಇಟ್ಕೊಂಡೆ. ಮೂರು ಭೂಮಿ ಇದೆ, ಅದ್ರಲ್ಲಿ ಏನು ವ್ಯತ್ಯಾಸವಿಲ್ಲ. ಭಾಷ್ಯಕಾರ ಬರೀತಾರಲ್ಲ, ಒಂದೇ ಸ್ವರೂಪದಲ್ಲೇ ವ್ಯಾವಹಾರಿಕ ದೃಷ್ಟಿಯಿಂದ ಪ್ರಯೋಜನಾಪೇಕ್ಷೆಯಿಂದ ದುರ್ಲಭವಾದ್ರೆ ಬೆಲೆ ಜಾಸ್ತಿ ಅಂತ. ನಿಜವಾಗಿ ಹೇಳಿದ್ರೆ ಏನ್ ಪ್ರಯೋಜನ ಚಿನ್ನದಿಂದ ಅಂತ ಗೊತ್ತಿಲ್ಲ ನಮ್ಗೆ, ಆದ್ರೆ ಚಿನ್ನಕ್ಕೆ ಬೆಲೆ ಜಾಸ್ತಿ. ಮನುಷ್ಯನಿಗೆ ಪ್ರಯೋಜನವೂ ಹೆಚ್ಚಿರಬೇಕು, ಸಿಗೋದು ದುರ್ಲಭ ಆಗಬೇಕು, ಆವಾಗ ಬೆಲೆ ಜಾಸ್ತಿ ಕೊಡ್ತಾರೆ ಅಂತ ವ್ಯಾವಹಾರಿಕ ಅರ್ಥಶಾಸ್ತ್ರದ ನಿರ್ಣಯ. ಇಲ್ಲಿ ಪ್ರಯೋಜನ ದೃಷ್ಟಿಯನ್ನು ಇಟ್ಕೊಳ್ಳದೆ, ಬೆಲೆಯನ್ನು ಕಟ್ಕೊಳ್ಳದೆ ಸಹಜವಾಗಿ ಮುಂದೆ ಬರೀತಾರೆ, ದೇಹ ಯಾತ್ರೆಗೆ ಎಷ್ಟೋ ಅಷ್ಟೇ, ಏನೋ ಒಂದು ಆ ಕಾಲಕ್ಕೆ ಹೇಗೋ ಆಯ್ತು ಅಂತ ಇಟ್ಕೊಂಡು ಹೊರಗಿನ ವ್ಯವಹಾರದಲ್ಲಿ ಹೆಚ್ಚು ಮುಳುಗದೆ, ರಾಗದ್ವೇಷಗಳಿಲ್ಲದೆ, ಮಾನಾಪಮಾನಗಳಿಲ್ಲದೆ, ಬೆಲೆಯ ವ್ಯವಹಾರ ಮಾಡದೆ, ಹಣಕಾಸಿನ ವ್ಯವಹಾರವಿಲ್ಲದೆ ಇರಬೇಕು ಅಂತ ತಾತ್ಪರ್ಯ ಇಷ್ಟ. ಈಗೆಲ್ಲ ಮಣ್ಣಿಗೆ ಬಂಗಾರ ದುಡ್ಡು ಕೊಡ್ತಾರೆ, ಮಣ್ಣೇ ಇಲ್ಲ, ಕಲ್ಲೇ ಇಲ್ಲ, ಎಲ್ಲಾ ಬಂಗಾರ. ಅದು ಬಯಕೆ ಜನ ಜಾಸ್ತಿ ಆದ ಕೂಡಲೇ ಬೆಲೆ ಜಾಸ್ತಿ ಆಗ್ಬಿಡುತ್ತೆ. ಆ ಪ್ರಯೋಜನ ಏನೋ ಅಷ್ಟು ಹಾಗೆ ಹೀಗೆ ಅಂತಾರೆ, ಏನ್ ಅರ್ಥವೋ ಗೊತ್ತಾಗಲ್ಲ. ನಿಜವಾಗಿ ಹೇಳೋದಾದ್ರೆ ಮನುಷ್ಯ ಎಲ್ಲೇ ಇದ್ರು ಇನ್ನೊಂದ್ ಜಾಗಕ್ಕೆ ಹೋದ್ರೆ ಒಂದ್ ಜಾಗ ಬಿಡದೆ ಇನ್ನೊಂದ್ ಜಾಗಕ್ಕೆ ಹೋಗಕ್ ಆಗೋಲ್ಲ. ಆದ್ರಿಂದ ಬೆಲೆ ಬೆಲೆ ಅಂದ್ರೆ ಏನ್ ಬೆಲೆ ಅಂತ ಗೊತ್ತಾಗಲ್ಲ. ಏನ್ ಮತ್ತೂರಿನ ಆಕಾಶಕ್ಕೆ ಬೆಲೆ ಕಡಿಮೆ, ಬೆಂಗಳೂರಿನ ಆಕಾಶಕ್ಕೆ ಬೆಲೆ ಜಾಸ್ತಿ ಅಂದ್ರೆ ನಂಗೆ ಅರ್ಥವೇ ಆಗಲ್ಲ. ಮನುಷ್ಯನ ಮೋಹ ಅದು. ಹೀಗೆ ಲೋಷ್ಟ ಅಶ್ಮ ಕಾಂಚನ ಅಂತ ಇಲ್ಲಿ ಒಂದು ನಪುಂಸಕಲಿಂಗ, ಅಶ್ಮಾ ಪುಲ್ಲಿಂಗ, ಕಾಂಚನಂ ನಪುಂಸಲಿಂಗ, ಮೂರನ್ನು ದ್ವಂದ್ವ ಸಮಾನಿಸಿ ಬಹುರೀಹಿ ಮಾಡಿಬಿಟ್ಟಿದ್ದಾರೆ. ಸಮಂ ಭಾಷ್ಯಕಾರರು ಲೋಷ್ಟಂಚ ಅಶ್ಮಾಚ ಕಾಂಚನಂಚ ಸಮಾನಿ ಯಸ್ಯ ಸಹ, ಸಮಾನಿ ಅಂತ ಆಮೇಲೆ ಬರೆದು ಅವನು ಸಮಲೋಷ್ಟ ಅಶ್ಮ ಕಾಂಚನ. ಹೀಗೆ ಮಣ್ಣು, ಕಲ್ಲು, ಚಿನ್ನ ಮೂರರಲ್ಲೂ ಸಮತ್ವ ಬುದ್ಧಿ ಉಳ್ಳವನು. ಯಾವುದು ಕಂಡು ಮರುಳಾಗಲಿದ್ದವನು, ಯಾವುದಕ್ಕೂ ಪ್ರಯೋಜನ ದೃಷ್ಟಿ ಇಲ್ಲದೆ ಇದ್ದವನು, ಯಾವುದಕ್ಕೂ ಬೆಲೆಯನ್ನು ಕೊಡುತ್ತಿದ್ದವನು ಅಂಥವನು ಗುರು. ಹಾಗಿರೋ ಪ್ರಯತ್ನ ಮಾಡೋನ್ ಶಿಷ್ಯ. ಪ್ರತಿಯೊಂದು ವಿಶೇಷಣದಲ್ಲೂ ಸಹಜವಾಗಿರೋನ್ ಗುರು, ಪ್ರಯತ್ನ ಮಾಡೋನ್ ಶಿಷ್ಯ ಅಂತ ಹೀಗೆ ಮಾಡ್ಬೋದು. ಮುಂದೆ ತುಲ್ಯ ಪ್ರಿಯ ಪ್ರಿಯೋ ಧೀರ. ಇಲ್ಲಪ್ಪ, ಅಶ್ಮ ಅಶ್ಮ ಪುಲ್ಲಿಂಗ ಮಲಯ. ಹೌದು, ಅವನು ಅಶ್ಮ ಶಬ್ದವಾದ್ರೆ ಸಮಲೋಷ್ಟಾಶ್ಮ ಆಗಿದೆ. ಅಲ್ಲ, ಶಬ್ದ ಎರಡು ನಪುಂಸಕಲಿಂಗ ಒಂದ್ ಪುಲ್ಲಿಂಗ ಅಂದ. ಹೌದು, ಮೊದಲನೇದು ಕೊನೆಯದು ನಪುಂಸಲಿಂಗ. ತೇಜು ಅಶ್ಮ ಸ್ತ್ರೀಲಿಂಗ ಒಂದ್ ಪುಲ್ಲಿಂಗ ನಪುಂಸಲಿಂಗ ಅಂತ. ಇಲ್ಲ ಇಲ್ಲ, ಎರಡು ನಪುಂಸಲಿಂಗ ಒಂದ್ ಪುಲ್ಲಿಂಗ ಅಂದೆ. ಅಶ್ಮ ಸ್ತ್ರೀಲಿಂಗ. ಕಾಂಚನ ಬೇಕಾದ್ರೆ ಸ್ತ್ರೀಲಿಂಗ ಇಷ್ಟವಾದ ಸ್ತ್ರೀಲಿಂಗ ಮಾಡ್ಬೋದು. ಯಾಕೆ? ಅವ್ರ ಇಷ್ಟ ತಾನೆ. ಓ, ಕಾಂಚನ ಹುಡುಗಿ ಹೆಸರ, ಕಾಂಚನ ಹುಡುಗಿ ಹೆಸರಾದ್ರೂ ಸ್ತ್ರೀಲಿಂಗ ಆಗುತ್ತೆ. ತುಲ್ಯ ಪ್ರಿಯ ಪ್ರಿಯ ಪ್ರಿಯಂಚ ಪ್ರಿಯಂಚ ಪ್ರಿಯ ಪ್ರಿಯೇ ತುಲ್ಯೇ ಸಮೇ ಯಸ್ಯ ಸೋಯಂ ತುಲ್ಯ ಪ್ರಿಯ ಪ್ರಿಯ. ಇಲ್ಲಿ ಪ್ರಿಯ ಪ್ರಿಯ ಅನ್ನೋ ಶಬ್ದದಿಂದ ವಸ್ತು, ಜಾಗ, ಜನ ಎಲ್ಲವನ್ನೂ ಸೇರಿಸಿ ಪ್ರಿಯ ಪ್ರಿಯ ಅಂತ ಹೇಳಿದ್ದಾನೆ. ಪ್ರಿಯವಾದ ಜಾಗ, ಪ್ರಿಯವಾದ ಜನ, ಪ್ರಿಯವಾದ ವಸ್ತು, ಹಾಗೆ ಅಪ್ರಿಯವಾದ ಜಾಗ, ಅಪ್ರಿಯವಾದ ಜನ, ಅಪ್ರಿಯವಾದ ವಸ್ತು. ಇದು ಹೇಗಾಗತ್ತೆ ಅಂದ್ರೆ, ಈ ಕೆಲವು ಗಲಾಟೆ ಶಬ್ದ ಅಪ್ರಿಯ ಬಂದ್ಬಿಡುತ್ತೆ ನಮ್ಮ ಮನಸ್ಸಲ್ಲಿ. ಅದು ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷವು ವ್ಯವಸ್ಥಿತವು ಅಂತ ಹೇಳಿದಾಗ ಬಂದು ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಪ್ರಿಯ ಪ್ರಿಯ ಬುದ್ಧಿ ಬರಬಾರದು. ಒಳ್ಳೆ ಪರಿಮಳದ ವಾಸನೆ ಬಂದ್ಕೊಡ್ಲೆ ಆಹಾಹಾ ಅಂತ ಅಂದ್ಬಿಡುತ್ತೆ. ಕೆಟ್ಟ ವಾಸನೆ ಅಂತ ಅನಿಸ್ಕೊಂಡೆ ಅಯ್ಯೋ ಆಗಲ್ಲ ಅನ್ನತ್ತೆ. ಆಗ ಒಳ್ಳೆ ಶಬ್ದ ಕೇಳಿದಾಗ ಏನು ಒಳ್ಳೆ ಮಧುರವಾದ ಶಬ್ದ ಅನ್ಸುತ್ತೆ. ಹಾಗೆ ಒಂದ್ ಸ್ವಲ್ಪ ಗಲಾಟೆ ಆದ್ಕೊಂಡೆ ಅಯ್ಯಪ್ಪ ಇದೆಂತ ಢಗ 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 ಕುಣಿತಾರಪ್ಪೋ, ಗಲಾಟೆಯೋ ಗಲಾಟೆ ಅಂತ. ಮದುವೆ ಮಂಟಪಕ್ಕೆ ಹೋದ್ರೆ ಆ ಛತ್ರದಲ್ಲಿ 5 ನಿಮಿಷ ಇರೋಕ್ಕಾಗಲ್ಲ, 1 ನಿಮಿಷಕ್ಕೆ ನಿದ್ದೆ ಬರುತ್ತೆ. ಇಲ್ಲಿ ಹೋದ್ರೆ ಎದ್ದು ಹೋಗ್ಬೇಕಾಗತ್ತೆ. ಆದ್ರೆ ಅದೇ ಇಷ್ಟವಾದವರಿಗೆ ಅದೇ ಪ್ರಿಯವಾಗತ್ತೆ. ಅಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ನಕಷ್ಟಿದ ವಾರ್ತೆಕಾರ ಹೇಳಿದಾಗ ಯಾವ ವಸ್ತುವು ಪ್ರಿಯ ಅಪ್ರಿಯ ಅಂತ ವಸ್ತುವಿನಲ್ಲಿಲ್ಲ, ಅವನ ಭಾವನೆ ಮಾಡಿ 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 ಮಾಡ್ಕೊಳ್ಳೋದು. ಅದೇನೋ ಆ ವಾರ್ತಿಕ ನೆನಪಾಗ್ಲಿಲ್ಲ, ಒಳ್ಳೆ ವಾರ್ತಿಕ ಅದು. ನಾಸ್ತಿ ಪ್ರಿಯ ನಾತ್ ಪ್ರಿಯ, ಅದ್ ಯಾವುದು
ಆ ಇಂದ್ರಿಯಗಳ ಅಭ್ಯಾಸದಿಂದ ಹಾಗಾಗ್ಬಿಡತ್ತೆ. ಹಾಗಾಗಿ ಪ್ರಿಯಾಪ್ರಿಯತ್ವ ಬುದ್ಧಿಯನ್ನ ಮನುಷ್ಯ ಪ್ರಯತ್ನ ಪೂರ್ವಕವಾಗಿ ತಳ್ಳಬೇಕು ಸಾಧಕನಾದವನು. ಯಾರೋ ಬಂದ್ರಪ್ಪ ಪ್ರಿಯರಾದವರು ಅಂತ ಅನ್ಕೋತೀರ, ಅಪ್ರಿಯವಾಗ್ತಾರೆ. ಒಬ್ಬನೇ ವ್ಯಕ್ತಿ ಕೆಲವು ದಿವಸ ಪ್ರಿಯರಾಗ್ತಾರೆ, ಆಮೇಲೆ ಅಪ್ರಿಯರಾಗ್ತಾರೆ. ಒಂದೇ ವಸ್ತು ಕೆಲವು ಸಲ ಪ್ರಿಯವಾಗತ್ತೆ, ಅಪ್ರಿಯವಾಗತ್ತೆ. ಒಂದೇ ಜಾಗ ಪ್ರಿಯವೂ ಅಪ್ರಿಯವೂ ಎರಡೂ ಆಗತ್ತೆ. ಏನೂ ಮಾಡಕ್ಕಾಗಲ್ಲ. ಮನುಷ್ಯನಿಗೆ ಪ್ರಿಯಾಪ್ರಿಯವಾಗೋದು ಬರೀ ಅವನ ಪ್ರಯತ್ನ ಅಲ್ಲ, ಅದು ದೈವ. ಹೀಗಾಗಿ ಪ್ರಿಯಾಪ್ರಿಯಗಳಲ್ಲಿ ಸಮನಾಗಿರಬೇಕು ಅನ್ನೋದು ಸಾಧಕನ ಬಹಳ ಮುಖ್ಯವಾದ ಸಾಧನ, ಬಹಳ ಕಷ್ಟ ಸಾಧ್ಯವಾದ ಸಾಧನ ಅದು. ಅದು 3 ತರಹದ ಜನ ಬರ್ತಾರೆ ದಿನ, 3 ತರಹದ ಕೆಲಸ ಇರುತ್ತೆ. ಇಷ್ಟವಿಲ್ಲದ ಕೆಲಸ ಮಾಡ್ಬೇಕಾಗತ್ತೆ, ಇಷ್ಟವಿಲ್ಲದ ವಿಷಯಗಳು, ಅಯ್ಯೋ ಬೇಡ, ಇಷ್ಟವಿಲ್ಲದೆ ಇರೋ ಜಾಗ, ಆ ಜಾಗದಲ್ಲಿ ಇರ್ಬೇಕಾಗತ್ತೆ. ಹೀಗೆ ಪ್ರಿಯಾಪ್ರಿಯಗಳಲ್ಲಿ ಸಮತ್ವವನ್ನ ಸಾಧಕನಾದವನು ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡಬೇಕು. ಜ್ಞಾನಿಯಾದವನಿಗೆ ಸಹಜವಾಗಿ ತಾನಾಗಿರುತ್ತೆ. ಯಾರು ಆ ರೀತಿ ಸಹಜವಾಗಿರ್ತಾನೋ ಅವನನ್ನ ಆಚಾರ್ಯನಾಗಿ ಸ್ವೀಕಾರ ಮಾಡಿ ಅವನ ಜೊತೆಲಿ ಇರೋ ಹಾಗೆ ಮಾಡ್ಕೊಂಡ್ಬಿಡಿ. ಆವಾಗ ನಿಮ್ ತಾನಾಗೆ ಈ ಸಾಧನ ಕೈಗೊಳ್ಳುತ್ತೆ. ಸಾಧನ ಕೈಗೊಳ್ಳೋದಕ್ಕೆ 2 ತರ ಉಪಾಯ. ಜ್ಞಾನಿಗಳ ಜೊತೆಲಿ ಇದ್ಬಿಡೋದು, ಇನ್ನೊಂದು ಬೇರೆಯಾಗಿದ್ದು ಕೂಡ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ಸಮಾನವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡೋದು. ಈ ರೀತಿ ತುಲ್ಯ ಪ್ರಿಯ ಪ್ರಿಯ ಅಂತ ಹೇಳಿದ್ರು. ಇನ್ನು ಧೀರ ಧೀರ ಧೀಮಾನ್ ತುಲ್ಯನಿಂದಾತ್ಮ ಸಂಸ್ತುತಿ ನಿಂದಾ ಚ ಆತ್ಮ ಸಂಸ್ತುತಿಶ್ಚ ನಿಂದಾತ್ಮ ಸಂಸ್ತುತಿ ತುಲ್ಯೇ ನಿಂದಾತ್ಮ ಸಂಸ್ತುತಿ ಯತೇಃ ಸಹ ತುಲ್ಯನಿಂದಾತ್ಮ ಸಂಸ್ತುತಿ. ಧೀರ ಅಂದ್ರೆ ಧೀಮಾನ್. ಈ ಮತುಪ್ಪ ಅನ್ನೋದನ್ನ ನಮ್ಮ ಇವ್ರು ಹೇಳ್ತಾರೆ ಮಹಾಭಾಷ್ಯಕಾರರು, ಭೂಮನಿಂದ ಪ್ರಶಂಸಾಸು ಅಂತ. ಈಗ ಧನವಾನ್ ಅಂದ್ರೆ ಪ್ರಭೂತಂ ಧನಮಸ್ಯ ಸ್ಥಿತಿ ಧನವಾನ್. ಸುಮ್ನೆ 5 ರೂಪಾಯಿ 10 ರೂಪಾಯಿ ಇಟ್ಟರೆ ಧನವಾನ್ ಅನ್ನಲ್ಲ. ಗುಣವಾನ್ ಅಂದ್ರೆ ಒಳ್ಳೆ ಗುಣಗಳು ತುಂಬಾ ಇರಬೇಕು. ಅದು ಬಾಹುಳ್ಯವು ಮತ್ತು ಶ್ರೇಷ್ಠತೆಯು 2 ಇದ್ದಾಗ ಮತು ಪ್ರತ್ಯವೇ ಹೊರತು, ಅಥವಾ ಕೀಳಾದ್ರೆ ನಿಂದಾರ್ಥದಲ್ಲಿ ತಗೊಳತ್ತೆ, ಉತ್ತಮವಾದ ಬರೀ ಉಳ್ಳವನು ಅಂತ ಅಷ್ಟೇ ಅರ್ಥ ಅಲ್ಲ. ಹಾಗೆ ಪ್ರಶಸ್ತಾಧೀಹಿ ಅಸ್ಯ ಸ್ಥಿತಿ ಧೀಮಾನ್ ಅಂತ ಮಾಡ್ಬೇಕು. ಉತ್ತಮವಾದ ಬುದ್ಧಿ. ಉತ್ತಮವಾದ ಬುದ್ಧಿ ಅಂದ್ರೆ ಏನರ್ಥ ಅಂದ್ರೆ ಬುದ್ಧಿಯಲ್ಲಿ ವಿವೇಕಾದಿ ಗುಣಗಳು ಇರಬೇಕು, ಹಿಂದೆ ಹೇಳಿದಂತಹ ಸಾಧನಗಳು ಇರಬೇಕು, ಜೊತೆಯಲ್ಲಿ ಒಳ್ಳೆಯ ದಾರಿಯಲ್ಲಿ ಇರಬೇಕು. ಅದು ಸನ್ಮಾರ್ಗದಲ್ಲಿ ಶಾಸ್ತ್ರ ಹೇಳಿದ ಕರ್ಮ, ಶಾಸ್ತ್ರ ಹೇಳಿದ ಭಕ್ತಿ, ಶಾಸ್ತ್ರ ಹೇಳಿದ ತತ್ವಜ್ಞಾನ ದಾರಿಯಲ್ಲಿ ಬುದ್ಧಿ ಇರಬೇಕು. ಆ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲೂ ತಗೊಂಡು ಹೋಗ್ಬೇಕು, ಸರಿಯಾದ ಸಾಧನಗಳನ್ನು ಮಾಡ್ತಾ ಇರಬೇಕು. ಆ ಬುದ್ಧಿ ಈ ಮುಮುಕ್ಷುವನ್ನು ಹೇಳಿದಾಗ ಕೇಳಿ ಇರ್ಬೇಕು. ಏನು ಮಾಡಕ್ಕಾಗಲ್ಲ, ಹಾಗೆ ಇದ್ಬಿಡತ್ತೆ. ಅಂದ್ರೆ ಬುದ್ಧಿಯನ್ನು ಆಳದೆ ಹೋದ್ರೆ ಮನುಷ್ಯನಾಗಲ್ಲ. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಬುದ್ಧಿಯ ಮನುಷ್ಯನ ಅಳತೆಗೋಲು. ಆದ್ರಿಂದ ಧೀಮಾನ್ ಅಂದ್ರೆ ಪ್ರಶಸ್ತವಾದ ಬುದ್ಧಿ ಉಳ್ಳವನು ಅಂತ ಅರ್ಥ. ಇನ್ನು ತುಲ್ಯನಿಂದ ಆತ್ಮ ಸಂಸ್ತುತಿ. ಇಲ್ಲಿ ಆತ್ಮನಿಂದ ಆತ್ಮ ಸಂಸ್ತುತಿಯಿಂದ ಮಧ್ಯಮಣಿ ನ್ಯಾಯದಿಂದ 2 ಕಡೆಗೂ ಆಗ್ಬೇಕು. ತುಲ್ಯ ನಿಂದಾತ್ಮ ನಿಂದಾಚ ಆತ್ಮ ಸಂಸ್ತುತಿಷ್ಠ ಅಂತ ಭಾಷ್ಯಕಾರರು ಬರ್ದಿದ್ದಾರೆ. ನಿಂದ ಆತ್ಮ ಸಂಸ್ತುತಿ ಮಧ್ಯದಲ್ಲಿರೋ ಪದ ಆದ್ರಿಂದ ಆತ್ಮನಃ ನಿಂದ ಆತ್ಮನಃ ಸಂಸ್ತುತಿ ಅಂತ. ಇಲ್ಲಿ ಆತ್ಮ ಅಂದ್ರೆ ಇಲ್ಲಿ ದೇಹೇಂದ್ರಿಯಗಳನ್ನೇ ಇಟ್ಕೊಂಡಿರೋದು, ಕೇವಲ ಆತ್ಮನನ್ನಲ್ಲ. ಯಾಕೆಂದ್ರೆ ಬೈಯೋಕೆ ಸಾಕ್ಷಿ ಸಿಗೋಲ್ಲ. ಯಾರಾದ್ರೂ ನಮ್ಮನ್ನು ಬೈಬೇಕಾದ್ರೂ ಅಥವಾ ಯಾರಾದ್ರೂ ಹೊಗಳಬೇಕಾದ್ರೂ ನಮ್ಮ ದೇಹೇಂದ್ರಿಯಗಳ ಗುಣಗಳನ್ನು ಅಥವಾ ಕ್ರಿಯೆಗಳನ್ನು ಹೊಗಳ್ತಾರೆ. ಆ ಹೊಗಳಿದಾಗ ಮನುಷ್ಯನಿಗೆ ಏನಾಗ್ಬಿಡತ್ತೆ ಅಂದ್ರೆ, ಹೊಗಳಿದಾಗಲಿ ಬೈದಾಗಲಿ ತನ್ನನ್ನೇ ಹೊಗಳಿದಾನೆ, ತನ್ನನ್ನೇ ಬೈದಾನೆ ತನಿಸ್ಬಿಡತ್ತೆ. ಏನ್ ಚೆನ್ನಾಗಿ ಮಾತಾಡ್ತಾ ಇದೀರಿ ನೀವು, ಏನ್ ಅದ್ಭುತ, ಬಹಳ ಒಳ್ಳೆ ಮಾತು ಅಂತ ಅಂದ್ಕೂಡ್ಲೆ ಆ ವಾಗೀಂದ್ರಿಯದಲ್ಲಿರೋ ಅಭಿಮಾನಿಗೆ ಹೌದು ನಾನು ಮಾತಾಡಿದ್ದು ಹೌದು, ಅವ್ರು ನನ್ನನ್ನೇ ಹೊಗಳ್ತಾ ಇದ್ದಾರೆ ಅಂತ ಉಬ್ಬಿಡ್ತಾನೆ. ಅಲ್ಲ, ಅವ್ರು ಹೊಗಳ್ತಾ ಇರೋರು ತಪ್ಪು ಮಾಡ್ತಾರೆ, ಈ ಹೊಗಳಿಸ್ಕೊಳ್ಳೋನು ತಪ್ಪು ತಿಳಿಕೆಯಿಂದ ಅಭಿಮಾನ ಮಾಡ್ಕೊಳ್ತಾನೆ. ಇಲ್ಲಿ ಆತ್ಮ ಶಬ್ದ ಇದೆಯಲ್ಲ, ಅದು ದೇಹ, ಇಂದ್ರಿಯಗಳು, ಮನಸ್ಸು ಇವುಗಳ ಬೈಗಳ, ಕೇವಲ ಸಾಕ್ಷಿಯ ಬೈಗಳ ಆಗೋದೇ ಇಲ್ಲ. ಬೈದಾಗಲೂ ಅಷ್ಟೇ. ಏನ್ ದಡ್ಡ ನೀನು ಅಂತ ಬೈದ್ರೆ ಆ ದಡ್ಡತನ ಇರೋದು ಬುದ್ಧಿಗೆ, ವಿವೇಕ ಇಲ್ಲ. ನೀನ್ ಮೂರ್ಖ ಅಂತ ಬೈತಾರೆ, ನೀನ್ ಏನು ಅರ್ಥ ಆಗಲ್ಲ ಅಂತ ಬೈತಾರೆ. ಯಾವುದಕ್ಕೆ ಅರ್ಥ ಆಗೋಲ್ಲ? ಬುದ್ಧಿಗೆ ತಾನೆ. ತಾನು ಬುದ್ಧಿ ಅಂತ ತಪ್ಪಾಗಿ ತಿಳಿದವನಿಗೆ ಅದರಿಂದ ನಿಂದೆಯಿಂದ ಬೇಜಾರಾಗತ್ತೆ. ಹೀಗೆ ಆತ್ಮ ಶಬ್ದದಿಂದ ಏನು ಕರೆದಿದಾರೋ ಅದರಿಂದ ವಿವೇಕ ಮಾಡಿಕೊಂಡು
ಜ್ಞಾನಿಯಾದವನು ಬೈದಾಗಲೂ ನನ್ನನ್ನು ಬೈದಿಲ್ಲ, ಹೊರಗಡೆ ಇರೋ ಒಂದು ಗುಡ್ಡವನ್ನು ಬೈದ್ರೆ ಅಥವಾ ಭೂಮಿಯ ಯಾವುದೋ ಒಂದು ಭಾಗವನ್ನು ಬೈದ್ರೆ ಹೊಗಳಿದ್ರೆ ಹೇಗೆ ತನಗೆ ಸಂಬಂಧವಿಲ್ವೋ ಹಾಗೆ ಎಲ್ಲವನ್ನು ಮೀರಿದ ಕೇವಲನಾದ ಚೈತನ್ಯ ಸ್ವರೂಪದಲ್ಲಿ ಜ್ಞಾನಿ ನಿಂತಿರ್ತಾನೆ. ನೀವು ಹೊಗಳಿದ್ರೂ ಅವನಿಗೆ ತಗಲೋದಿಲ್ಲ, ಬೈದ್ರೂ ತಗಲೋದಿಲ್ಲ. ಅವನು ಅರ್ಥ ಮಾಡ್ಕೊಳ್ಳದೆ ಇರ್ತಾರೆ. ಅರ್ಥ ಮಾಡ್ಕೊಳ್ಳದೆ ಹೊಗಳಿದ್ರೆ ಅದೂ ತಗಳಿದ್ದೆ, ಅರ್ಥ ಮಾಡ್ಕೊಳ್ಳದೆ ಬೈದ್ರೆ ಆ ಬೈದದ್ದು ಅವನಿಗೆ ತಗಲೋದೇ ಇಲ್ಲ, ಅವನಿಗೆ ಬೈದೇ ಇಲ್ಲ ನೀವು. ಹೀಗಾಗಿ ತುಲ್ಯನಿಂದಾತ್ಮ ಸಂಸ್ಕೃತಿ ಅನ್ನೋದು ಬಹಳ ಉತ್ತಮವಾದಂತಹ ಒಂದು ಸಾಧನ. ಮುಮುಕ್ಷವಾದವನು ಆ ಜ್ಞಾನಿಯ ಈ ಸ್ವರೂಪವನ್ನ ಇಟ್ಕೊಂಡು ಗುರುಗಳು ಹೇಗಿರ್ತಾರೆ ಅಂತ ಇಟ್ಕೊಂಡು ತಾನು ಸಮನಾಗಿರಬೇಕು ಅಂತ. ಇದರಲ್ಲಿ ನನಗೆ ಉದಾಹರಣೆ ಹೇಳೋದಾದ್ರೆ, ದಕ್ಷ ಪ್ರಜಾಪತಿ ಶಿವನನ್ನು ಬೈದ್ನಲ್ಲ ಬ್ರಹ್ಮಸಭೆಯಲ್ಲಿ, ಕಥೆ ಹೇಳ್ರಿ ಸ್ವಲ್ಪ. ಹೌದು, ದಕ್ಕಿದು ಆ ಯಜ್ಞ ನಡೀತಿರ್ಬೇಕಾದ್ರೆ ದಕ್ಷ ಪ್ರಜಾಪತಿ ಬಂದಾಗ ಎಲ್ಲರೂ ಎದ್ದು ನಿಂತು ಮರ್ಯಾದೆ ಗೌರವ ಎಲ್ಲ ಕೊಟ್ಟರು. ಅದು ಶಿವನಿಗೆ ಒಂದು ಬ್ರಹ್ಮತ್ವ ಸ್ಥಾನ ಇತ್ತು, ಅವ್ರು ಹೇಳೋ ಹಾಗಿಲ್ಲ ಶಾಸ್ತ್ರ ಪ್ರಕಾರ. ಅವ್ರಿಗೆ ಗೌರವ ಇತ್ತು, ಶಿವನಿಗೆ ಮಾವ ಗೌರವ ಇತ್ತು, ಎಲ್ಲ ಇತ್ತು. ಅದು ಹೇಳೋ ಹಾಗಿಲ್ವಲ್ಲ, ಕರ್ಮ ನಿಮಿತ್ತವಾಗಿ ಒಂದು ವರ್ಣನೆ ಒಂದು ಬಂಧನ ಇತ್ತಲ್ಲ, ಆ ಬಂಧನ ಕೊಡ್ಬಿಟ್ಟು ಸುಮ್ಮನೆ ಕೂತಿದ್ರೆ ಪುಣ್ಯಾತ್ಮ ನನ್ನನ್ನು ಅವಮಾನ ಮಾಡ್ದ ಇದು ಮಾಡ್ಬಿಟ್ಟ ಅಂತ ಹೇಳಿ ದಕ್ಷ ಪ್ರಜಾಪತಿ ವಾಚಾಮಗೋಚರವಾಗಿ ಬೈದ್ಬಿಡ್ತಾನೆ. ಎಷ್ಟು ಬೈದ ಅಂದ್ರೆ ನಿಂಗೆ ಹೆಂಗ್ ಕೊಟ್ಟಲ್ಲ, ನಾನು ಮೂರ್ಖ, ನಿಂಥ ಸ್ಮಶಾನವಾಸಿಗೆ ದಿಗಂಬರಿಗೆ ಉಡ ಬಟ್ಟೆ ಇಲ್ಲ, ಮೈ ಮೇಲೆ ಹಾವು ಸುಟ್ಕೋತಾನೆ, ಬೂಜಿ ಪಡ್ಕೋತಾನೆ, ಇಂಥ ಕೆಟ್ಟ ಬೈದು ಇಷ್ಟು ಬೈದು ಕೂಡ ಇಬ್ರತು ನಾಭಿಮಾನ. ಪುಣ್ಯಾತ್ಮ ಕದಲಿಲ್ಲ, ಅಲ್ಲೇ ದಿವಸ ಮಾತಾಡಲಿಲ್ಲ ಶಿವ. ಅಷ್ಟು ಒಂದು ಆ ಬ್ರಹ್ಮ ಸಭೆಯಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೈತಿದ್ರೆ ಸುಮ್ಮನೆ ಶಿವ ಅದೇ ಕೂತು ಬೈತಾ ಕೇಳಿಸ್ಕೊತಾನೆ ಇದ್ದಾನೆ, ಸುಮ್ಮನೆ ಇದ್ದಾನೆ. ಏನಕ್ಕೂ ಆ ಪುಣ್ಯಾತ್ಮನಿಗೆ ಅವನಿಗೆ ಆತ್ಮಾರಾಮನಾದ ಶಿವನಿಗೆ ಯಾವ ತನ ಚಟ್ಟತ್ತೆ ಏನಾಗುತ್ತೆ. ಆದ್ರೆ ಜನರೆಲ್ಲ ಏನು ಇಷ್ಟೆಲ್ಲ ಬೈತಿದ್ರು ಕೂಡ ಒಂದು ಮಾತಾಡ್ತಿಲ್ವಲ್ಲ ಅಂತ. ಸ್ಥಾನತಃ ಮಾಮ ಗುರುಸ್ಥಾನ, ಎರಡನೇದಾಗಿ ವಿವೇಕ, ಇವನಲ್ಲಿ ಪರಿಪೂರ್ಣವಾಗಿದೆ ತತ್ವಜ್ಞಾನಿ ಶಿವ. ದೇಹಾಭಿಮಾನವೇ ಇಲ್ಲದವನು ಯಾಕೆ ವಿಕಾರ ಆಗ್ತಾನೆ? ಎಷ್ಟು ಬೈದು ಒಂದು ಕಿಂಚಿತ್ತು ಇದು ಮಾಡಲಿಲ್ಲ. ಆದರೆ ಆ ಬೈಗಳ ಇದೆಯಲ್ಲ, ಆ ಬೈಗಳ ಪಾಪ ಅದು ಫಲ ಕೊಟ್ಬಿಡ್ತು. ಶಿವ ಫಲ ಕೊಡ್ಲಿಲ್ಲ. ಆ ಬೈದಂತಹ ದೋಷ ಪಾಪ ಐತಲ್ಲ, ಅದು ಕೆರಳ್ಬಿಡ್ತು ಅದಕ್ಕೆ. ಹಾಗೆ ತಗೊಂಡು ವೀರಭದ್ರ ಬಂದವನೇ, ಅದು ಯಜ್ಞ ಮುಗೀತು, ಇದಾಯ್ತು, ಹೊರಟೋಯ್ತು, ಅದಾಯ್ತು. ಅದಕ್ಕೂ ಎಷ್ಟೋ ದಿವಸ ಆದ್ಮೇಲೆ ಮತ್ತೊಂದು ಯಜ್ಞದಲ್ಲಿ ಉದ್ದೇಶಪೂರ್ವಕವಾಗಿ ಶಿವನಿಗೆ ಆಹ್ವಾನ ಕೊಡದೆ, ಶಿವನಿಗೆ ಬರಬಾರ್ದು ಅಂತ ಅನ್ಕೊಂಡು ತಾನು ಯಜ್ಞ ಮಾಡಿ ಸತೀದೇವಿಗೆ ಮತ್ತೆ ಅಪ್ಪ ಯಜ್ಞ ಮಾಡ್ತಿದ್ದಾನೆ, ನಾವು ಹೋಗದೆ ಇರೋದಾ ಅಂತ. ಆ ಹೆಣ್ಮಕ್ಳಿಗೆ ಒಂದು ಭಾರಿ ಮೋಹ ಇರ್ತಾರೆ. ತವ್ರ ಮನೆ ಅಂದ್ರೆ ಇವು ಏನೇ ಆಗಲಿ ತವ್ರ ಮನೇಲಿ ಒಂದು ಸಣ್ಣ ಪುಟ್ಟ ಒಂದು ಪಾಯಸ ಮಾಡೋದು ಹೋಗ್ಬೇಕಪ್ಪ, ಅಪ್ಪನ ಮನೆ ಅಂತ. ಮಾವನ ಮನೆಯಲ್ಲೇ ಹೋರಿ ಬೆಳಗ ಹೊರಗೆ, ನಾರಿ ಬೆಳಗ ಒಳಗೆ ಇರ್ತಾನೆ. ಆ ಕಡೆ ಅದರಿಂದ ಮಾವನ ಮನೆ ತಾಯಿ ಮನೆ ಬೆಳಗ ಅಂದ್ರೆ ಭಾರಿ ಹೋಗೋಣ ಅಂತ. ಶಿವನಿಗೆ ಗೊತ್ತು ನಾವು ಹೊರ ಹೋಗೋದು ಬೇಡ, ನಾವು ಹೋಗೋದಲ್ಲ, ನಾವು ಹೋದ್ರೆ ತುಂಬಾ ಅವಮಾನ ಆಗತ್ತೆ, ತಿರಸ್ಕಾರ ಆಗತ್ತೆ, ಉದ್ದೇಶಪೂರ್ವಕವಾಗಿ ನಮ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತ. ಇಲ್ಲ ನಮ್ಮ ಅಪ್ಪ ಮರ್ತಿದ್ದಾನೆ ಅಂತ. ಖಂಡಿತ ಮರ್ತಿಲ್ಲ, ಬೇಕು ಅಂತ ಕೊಟ್ಟಿಲ್ಲ ಅಂತ ಶಿವ ಅಂದ್ರು. ಹಠ ಮಾಡಿ ಹೋಗ್ತಾಳೆ. ನೀವು ಹೋಗ್ಬೇಡ ಶಿವ ಹೇಳಿದ್ರು ಕೂಡ ಶಿವನ ಮಾತನ್ನು ಮೀರಿ ಅವಳು, ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಹಠ ಇದೆ ಅವರಿಗೆ ಅಂತ. ಆ ಶಿವನ ಮಾತನ್ನು ಮೀರಿ ಅವ್ರು ಹೇಳ್ತಾನೆ ಹೋಗ್ಬೇಡ, ತುಂಬಾ ದುರಂತ ಆಗುತ್ತೆ ಅಂತ. ಆದ್ರೂ ಅಷ್ಟು ಹಠ ಮಾಡ್ತಾಳೆ, ಹೋಗ್ತೀನಿ ಅಂತ ಹೇಳಿ ಹೊರಟ್ರೆ ಕಳ್ಸ್ಕೊಡ್ತಾನೆ ಶಿವ ಜೊತೆಯಲ್ಲಿ, ಬಿಟ್ಟು ಬರ್ರಪ್ಪ ಅಂತ. ಹೋದ್ರೆ ಪುಣ್ಯಾತ್ಕಿತಿಗೆ ಒಂದು ಕಿಂಚಿತ್ತು ಗೌರವ ಇಲ್ಲ, ಮರ್ಯಾದೆ ಇಲ್ಲ, ಅಂತಂದಿಲ್ಲ, ಏನು ಮಾಡಿಲ್ಲ. ಆದ್ರೆ ಅವಳಿಗೆ ಅಭಿಮಾನ ಇತ್ತು. ಆದ್ರೆ ಶಿವನ ಹಾಗೆ ಅವಳು ಇದ್ದಿದ್ಲೆ, ಅವಳಿಗೆ ಕರೆದೇ ಇದ್ದು ಅಮ್ಮನೂ ಕೂಡ ಮಾತಾಡ್ಸ್ಲಿಲ್ಲ. ಸಾಕಿ ತಾಯಿ ಏನೇ ಅದು ಮಾತಾಡ್ಸ್ತಿದ್ಲು, ಅಮ್ಮ ಮಾತಾಡ್ಸ್ಲಿಲ್ಲ, ಅಕ್ಕ ತಂಗಿರು ಮಾತಾಡಿಸ್ಲಿಲ್ಲ, ತಂದೆ ಅಂತೂ ಮಾತಾಡ್ಸ್ಲಿಲ್ಲ, ಯಾರು ಮಾತಾಡ್ಸ್ಲಿಲ್ಲ. ಅವಳಿಗೆ ಒಂಥರ ಇದಾಗ್ಬಿಟ್ಟು ವಾಪಸ್ಸು ಅವ್ರು ಸುಮ್ಮನೆ ಬರ್ಬೋದಾಯ್ತು. ಏನೋ ಸಿಟ್ಟಿಗೆ ಅವಳು ಅಗ್ನಿಗೆ ಬಿದ್ದು ಬಿಟ್ಟೇ ಬಿಟ್ರು. ಅವಳು ಶರೀರ ಬಿಟ್ಟು ಎಲ್ಲ ಬಂದು ಹೇಳಿದ್ರು ಶಿವನಿಗೆ, ಹೀಗಾಯ್ತು ಸ್ವಾಮಿ, ಅಮ್ಮ ಯಜ್ಞೇಶ್ವರನಿಗೆ ಸೇರ್ಕೊಂಡು ಹೋಗ್ಬಿಟ್ಲು ಹಾಗೆ ಅಂತ ಸಿಟ್ಕೊಂಡು. ಯಾವಾಗ ನೋಡಿ ಪರಮೇಶ್ವರನಿಗೆ ಆ ಕೌಟುಂಬಿಕ ವ್ಯವಸ್ಥೆಯ ಒಂದು ನಿಯಮದಲ್ಲಿ ಹೇಗೆ ಇವಾಗ ಇಲ್ಲ ಸಿಟ್ಪಡ್ಕೊಳ್ಳೋ ಕಾರಣ ಏನು ನೀವು ಕೇಳ್ಬೋದು. ಶಿವ ಹೆಂಡತಿ ಹೋಗೋದು ಯಾಕೆ, ಇದೊಂದು ಕೌಟುಂಬಿಕದ ವ್ಯವಸ್ಥೆಯ ಒಂದು ಮರ್ಯಾದೆ ತೋರ್ಸೋಕ್ಕೋಸ್ಕರವಾಗಿ ತನ್ನ ಹೆಂಡತಿಗೆ ಏನಾದ್ರು ಆದ್ರೆ ಏನ್ ಮಾಡ್ತಾರೆ ಪ್ರತೀಕಾರ ಅಂತ ಲೋಕಕ್ಕೆ ತೋರಿಸ್ಬಿಟ್ಟು ಅಲ್ಲೇ ಕೊಡವಿದಪ್ಪ. ಎದ್ದ ವೀರಭದ್ರ,
ಎದ್ದವನೇ ಮಹಾಪ್ರಭು ಸ್ವಾಮಿ ಏನಾಗ್ಬೇಕು ಅಪ್ಪಣೆ ಅಂತಂದ. ಇಲ್ಲ ಹೋಗು, ಅಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಮಾತಾಡ್ಸ್ಕೊಂಬ, ಆ ದಕ್ಷಾಧ್ವರಕ್ಕೆ ಹೋಗ್ಬಿಟ್ಟು ಸಂಹಾರ ಮಾಡುವಂತ ಪರಮೇಶ್ವರ ಅಪ್ಪಣೆ ಕೊಡೋಣ. ಹೋದವನೇ ಏನು ಧ್ವಂಸ, ಇಡೀ ಯಜ್ಞ ಧ್ವಂಸ ಆಗಿ ಅವನ ತಲೆ ಕಡ್ದು ಅದನ್ನು ಅಗ್ನಿಗುಂಡಕ್ಕೆ ಹಾಕಿ ಏನು ರಂಪಾಟ ಆಗ್ಬಿಡ್ತು. ಅದಷ್ಟು ಅವ್ನು ಬೈದದಕ್ಕಾದ ಫಲವೇ ಹೊರತು ಶಿವನ ಕೋಪ, ಶಿವನಿಗೆ ಪ್ರತೀಕಾರ ಮಾಡಬೇಕು ಅಂತ ಇರಲಿಲ್ಲ. ಆ ಬೈದದ್ದ ಅದು ಈ ರೀತಿ ರಿವೆಂಜ್ ತಗೊಳ್ತದ್ದು ಬಹಳ ಅಪಾಯ. ಮಹಾತ್ಮರಿದೆಯಲ್ಲ ಅದು ಅದನ್ನು ದಕ್ಕಿಸ್ಕೋಕ್ಕಾಗಲ್ಲ. ಮಹಾತ್ಮರನ್ನ ಅಂದು ಬೈದು ಮಾಡಿದ್ರೆ ಅದೊಂದು ವಿಷ, ಅದು ಏನು ಮಾಡಿದ್ರು ದಕ್ಕಿಸ್ಕೋಕ್ಕಾಗೋದಿಲ್ಲ. ಅದು ಬಹಳ ಅಪಾಯ. ಅದನ್ನು ಪ್ರತ್ಯಕ್ಷ ಅನುಭವಿಸ್ಬಿಟ್ಟೆ ದಕ್ಷ. ಆಮೇಲೆ ಮತ್ತೆ ಋಷಿಮುನಿಗಳೆಲ್ಲ ಸ್ತೋತ್ರ ಮಾಡಿ ಪರಮೇಶ್ವರನ ಹೋಲಿಸ್ಕೊಂಡು ಮತ್ತೆ ಪರಮೇಶ್ವರ ಒಂದು ಕ್ಷಣಕ್ಕೆ ಪ್ರಸನ್ನನಾದ, ಸುಪ್ರೀತನಾದ, ವರ ಕೊಟ್ಟ, ಅವನಿಗೂ ತಲೆ ಇಡಿಸಿ ಅವನಿಗೂ ಒಂದು ಇದು ಕೊಟ್ಟು ಜೀವ ಕೊಟ್ಟು ಎಲ್ಲ ಮಾಡ್ದ. ಅದು ಆಡಿನ ತಲೆ ಬಂತು, ಏನ್ ಮಾಡೋಕ್ಕಾಗತ್ತೆ? ಆಡಿನ ತಲೆಯಲ್ಲೇ ಅವ್ನು ಸ್ತೋತ್ರ ಮಕ್ಕಳು ಇದ್ದವನು. ಹೀಗೆ ತುಲ್ಯನಿಂದ ಆತ್ಮ ಸಂಸ್ಕೃತಿ, ಆತ್ಮ ಸಂಸ್ಕೃತಿಯಲ್ಲೂ ನಿಂದೆಯಲ್ಲೂ ಸಮತ್ವವನ್ನು ಇಟ್ಕೊಂಡಂತಹವನು ಜ್ಞಾನಿ. ಅದನ್ನ ನಾವು ಅಭ್ಯಾಸ ಮಾಡುವನು ಸಾಧಕ. ಇಂಥ ಸನ್ಯಾಸಿ ಯಾರಿದಾನೋ ಅವನೇ ಗುಣಾತೀತ ಅಂತ ಹೇಳಿ ಗುಣಾತೀತನ ಲಕ್ಷಣವನ್ನ ಸಾಧಕರಿಗೆ ಸಾಧನವಾಗಿ ಹೇಳಿದ್ದಾರೆ. ತುಲ್ಯನಿಂದ ಆತ್ಮ ಸಂಸ್ಥಿತಿ ಇದು ಸನ್ಯಾಸಿಗೆ ತುಲ್ಯೋ ಮಿತ್ರಾದಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ ಮಾನಾಪಮಾನಯೋಸ್ತುಲ್ಯಸ್ತುಲ್ಯೋ ಮಿತ್ರಾದಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಮಾನಾಪಮಾನಯೋಃ ತುಲ್ಯಃ ತುಲ್ಯಃ ಮಿತ್ರಾದಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸಹ ಉಚ್ಯತೆ. ಹೇಳಿ. ಮಾನಾಪಮಾನಗಳಿಗೆ ಸಮಾನ. ಶತ್ರು ಮಿತ್ರರ ಪಕ್ಷದಲ್ಲಿ, ಮಿತ್ರ ಶತ್ರುರ ಪಕ್ಷದಲ್ಲೂ ಸಮಾನ. ಎಲ್ಲ ಕೆಲಸವನ್ನು ಕೂಡ ಬಿಡುವುದರಲ್ಲಿ, ಅಂದ್ರೆ ತನಗಾಗಿ ಮಾಡಬೇಕಾದ ಯಾವುದೇ ಕರ್ಮಗಳನ್ನು, ದೃಷ್ಟ ಪ್ರಯೋಜನ ಅದೃಷ್ಟ ಪ್ರಯೋಜನವಾದ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಬಿಟ್ಟು ಕೇವಲ ದೇಹಧಾರಣೆಗೋಸ್ಕರ ಕರ್ಮವನ್ನು ಮಾಡಿ ಉಳಿದ ಅಷ್ಟೂ ಸಮಯವನ್ನು ಅಧ್ಯಾತ್ಮ ಸಾಧನೆ, ಭಗವದ್ ಭಕ್ತಿ, ತತ್ವಜ್ಞಾನ ಇವುಗಳಿಗೇ ಉಪಯೋಗಿಸೋದಿದೆಯಲ್ಲ, ಇವನು ಸರ್ವಾರಂಭ ಪರಿತ್ಯಾಗಿ. ಹೀಗಿದ್ದವನೇ ಗುಣಾತೀತನಾಗ್ತಾನೆ. ಅವನು ಗುಣಾತೀತನಾಗುವುದಕ್ಕೆ ಯೋಗ್ಯ. ಹಾಗಿದ್ದವನು ಗುಣಾತೀತನಾಗಿರುತ್ತಾನೆ. ಇಲ್ಲಿ ಒಂದೊಂದಕ್ಕೂ ಭಾಷ್ಯಕಾರ ಬಹಳ ವಿಸ್ತಾರವಾಗಿ ಬರೀತಾರೆ. ನಾನು ಆ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಭಾಷ್ಯ ಓದೋಣ. ಮಾನಾಪಮಾನಯೋಃ ತುಲ್ಯಃ ಸಮಃ ನಿರ್ವಿಕಾರಃ. ತುಲ್ಯಃ ಮಿತ್ರಾದಿಪಕ್ಷಯೋಃ. ಹೇಳಿ. ಮಾನ ಅಪಮಾನ ಅಂದ್ರೆ ಸ್ಥಾನವನ್ನು ಕೊಡೋದು, ಸ್ಥಾನವನ್ನು ತೆಗೆಯೋದು, ಇದು ಎರಡರಲ್ಲೂ ಸಮಾನನಾಗಿದವನು ಅಂತ. ಇದು ಮನುಷ್ಯನಿಗೆ ತಾನು ಪಾರ್ಥ ಸಾರಥಿಯಾಗಿ ಕುದುರೆಯನ್ನು ಹೊಡೆದ. ಆ ರಾಜಸೂಯ ಯಜ್ಞದಲ್ಲಿ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡಿದ. ಎರಡೂ ಸಮ ಅಂದ ಅವನು ಕೃಷ್ಣ. ಅಂದ್ರೆ ಆ ರಾಜಸೂಯ ಯಜ್ಞದಲ್ಲಿ ಬ್ರಾಹ್ಮಣರ ಚರಣವನ್ನ ತೊಳೆದು ಅವರ ಇದನ್ನು ಮಾಡಿ ಸತ್ಕಾರ ಮಾಡಿ ಸಭೆಗೆ ಕಳಿಸ್ಕೊಡ್ತಾ ಇದ್ದ ಕೃಷ್ಣ. ಅದೇ ಕೃಷ್ಣನಿಗೆ ಅದೇ ರಾಜಸೂಯ ಯಜ್ಞದ ಕೊನೆಯಲ್ಲಿ ಅಗ್ರ ಪೂಜೆ ಮಾಡಿದ್ರು. ಮೊದಲಿದ್ದ ಕೆಲಸ ಕರ್ತವ್ಯ, ಆಮೇಲೆ ಮಾಡಿದ್ದು ಸಾಮಾಜಿಕವಾದಂತಹ ಒಂದು ಅಗ್ರ ಪೂಜೆ. ಹೀಗೆ ಮೊದಲು ಮಾಡಿದ ಇದಕ್ಕೂ ಕರ್ತವ್ಯಕ್ಕೂ ಆಮೇಲೆ ಆದಂತಹ ಗೌರವಕ್ಕೂ ಏನೂ ವ್ಯತ್ಯಾಸವಿಲ್ಲ. ಅಂದ್ರೆ ಮನುಷ್ಯನಿಗೆ ಈ ಶಿಶುಪಾಲ ಬೈದ ಆ ಸಭೆಯಲ್ಲಿ, ಅದು ಅಪಮಾನ. ಇವನು ಕಳ್ಳ, ಇವನು ಹುಡುಗಿಯರ ಜೊತೆ ಹೋಗ್ತಾನೆ, ಇವನು ಏನಿಲ್ಲ, ಇವನು ಯಾವ ಸ್ಥಾನವೂ ಇಲ್ಲ, ರಾಜನಲ್ಲ, ಋತ್ವಿಜನಲ್ಲ ಅಂತ 100 ಬೈಗಳ ಬೈದ್ರು ಕೂಡ ಆ ಅಪಮಾನದಿಂದ ವಿಚಲಿತನಾಗಲಿಲ್ಲ. ಆಗ ಅಗ್ರ ಪೂಜೆ ಮಾಡಿದ್ರು, ಆ ಅಗ್ರ ಪೂಜೆಯಲ್ಲೂ ವಿಚಲಿತನಾಗಲಿಲ್ಲ. ಹೀಗೆ ತನಗೆ ಸ್ಥಾನ ಕೊಡಲಿ, ಸ್ಥಾನ ಕೊಡದೇ ಇರಲಿ. ನಮ್ಮಲ್ಲ ಗುರುಗಳು ಒಂದು ಕಥೆ ಹೇಳೋರು. ಶಾಸ್ತ್ರಿಗಳು ಒಬ್ರು ಬಂದಿದ್ರಂತೆ, ಅವರನ್ನ ಅಮರಕೋಶ ಪಾಠಕ್ಕೆ ಇಟ್ಕೊಂಡಿದ್ರು. ಅಮರಕೋಶ ಪಾಠ ಹೇಳ್ತಾ ಇದ್ರು ದಿನ. ಕಾವ್ಯ ಪಾಠದ ಗುರುಗಳು ರಜಾ ಹಾಕ್ಬಿಟ್ರು. ಈ ಶಾಸ್ತ್ರಿಗಳಿಗೆ ಹೇಳಿ ಹೋಗೋಣ ಅಂತ ಹೇಳಿ, ಶಾಸ್ತ್ರಿಗಳ ಕಾವ್ಯ ಪಾಠ ಹೇಳ್ತೀರಾ ಅಂತ ಕೇಳಿದ್ರು. ಆಗ್ಬಹುದು ಅಂದ್ರು. ಒಳ್ಳೆ ಕಾವ್ಯ ಪಾಠ ಹೇಳಿದ್ರು.
ಕಾವ್ಯ ಪಾಠ ಹೇಳಿದ ಕೂಡಲೇ ಓಹೋ ಇವ್ರು ಕಾವ್ಯ ಪಾಠ ಹೇಳ್ತಾರಲ್ಲ ಅಂತೇಳಿ ಆಮೇಲೆ ಇನ್ನೊಂದ್ ದಿವಸ ಏನಾಗ್ಬಿಡ್ತು, ಅಲ್ಲಿಂದ ಮುಂದೆ ಸಾಹಿತ್ಯ ಪಾಠ, ನಾಟಕಾಂತ ಸಾಹಿತ್ಯ ಆ ಗುರುಗಳು ರಜೆ ಹಾಕಿದ್ರು. ಅದನ್ನು ಕೇಳಿಬಿಡೋಣ ಅಂದ್ರು ಅವರು. ಆಯ್ತು ಅಂದ್ರು, ಅದನ್ನೂ ಹೇಳಿಬಿಟ್ರು. ಓ ಈ ಶಾಸ್ತ್ರಿಗಳು ಸಾಹಿತ್ಯ ಪಾಠವನ್ನು ಹೇಳ್ಬಿಡ್ತಾರೆ, ಅಮರಕೋಶ ಶಬ್ದ ಸಂಸ್ಕೃತ ಬಾಲ್ಯ ಪಾಠ ಮಾಡ್ಕೊಂಡಿದ್ವಿ ಅಂದ್ರು. ಅದಾದ್ಮೇಲೆ ವ್ಯಾಕರಣಾದಿ ಶಾಸ್ತ್ರ ಗ್ರಂಥಗಳನ್ನು ಪಾಠ ಮಾಡಿದ್ರು. ಶಾಸ್ತ್ರ ಗ್ರಂಥ ಅದನ್ನೂ ನೋಡಿದ ಮಾಡ್ಬಿಡ್ತಾರಲ್ಲ ಇವರು. ಎಷ್ಟಿದೆ ಇವ್ರ ಜ್ಞಾನ ಅಂತ ಗೊತ್ತೇ ಆಗ್ಲಿಲ್ಲ. ಕೊನೆಯಲ್ಲಿ ಮೀಮಾಂಸಾ ಪಾಠವನ್ನೂ ಮಾಡಿದ್ರು. ಅಷ್ಟೂ ಸೂತ್ರಗಳು ಬಾಯಲ್ಲೇ ಇತ್ತು. ನೋಡಿದ್ರು ಈ ಶಾಸ್ತ್ರಿಗಳಿಗೆ ಎಷ್ಟು ಗೊತ್ತಿದೆ, ನಮಗೆ ಅಡಿಯಾಳವೇ ಗೊತ್ತಾಗಲ್ಲ. ಇವ್ರು ಹಾಗಿದ್ರು ಕೂಡ ಹುಡುಗರಿಗೆ ಇದನ್ನೇ ಪಾಠ ಹೇಳ್ತಾ ಇದ್ರಂತೆ. ಅಂದ್ರೆ ಮನುಷ್ಯ ಬಂದ ಶಿಷ್ಯನ ಯೋಗ್ಯತೆ ತಕ್ಕ ಪಾಠ ಹೇಳ್ತಾನೆ ಹೊರತು ತನ್ನ ಅಂತಸ್ತು ಅಂತ ಹೇಳಿ ನಾ ಅದನ್ನ ಹೇಳಲ್ಲ, ನಾನು ಇಂಥ ಹೇಳೋನು, ನನಗೆ ಇಂಥ ಸ್ಥಾನ ಕೊಡಬೇಕು, ಅದೆಲ್ಲ ಯಾವುದು ಇರೋದಿಲ್ಲ. ಸ್ಥಾನದ ಕಲ್ಪನೆ, ಸ್ಟೇಟಸ್ ಅಂತಾರಲ್ಲ, ಸ್ಟೇಟಸ್ ಅನ್ನೋದು ಒಂದು ರೀತಿ ಪ್ರೇಮಕ್ಕೆ ಸಮತ್ವಕ್ಕೆ ವಿರೋಧ. ವ್ಯವಹಾರದಲ್ಲಿ ಇರುತ್ತೆ, ವ್ಯವಹಾರದಲ್ಲಿ ಗೌರವ ಇಲ್ಲದೆ ಎಲ್ಲಿ ಸ್ಥಾನವಿಲ್ಲವೋ ಅಲ್ಲಿ ಹೋಗಬಾರದು ಅನ್ನೋ ನಿಯಮ ಸರಿ. ಆದ್ರೆ ತಾನು ಬಯಸಬಾರದು ಅಂತ ಹೇಳೋದು ಅವರು. ಸ್ಥಾನ ಕೊಡದೇ ಇರುವ ಜಾಗಕ್ಕೂ ಎಲ್ಲಿ ಗೌರವ ಇಲ್ವೋ ಅಲ್ಲಿಗೂ ಹೋಗಬಾರದು ಅನ್ನೋ ನಿಯಮ ಒಂದು ಕಡೆಯಿಂದ ಕರೆಕ್ಟ್. ಆದ್ರೆ ತಾನೇ ಹೋಗಿ ನನಗೆ ಸ್ಥಾನ ಕೊಡಿ ಅಂತ ಬಯಸೋದು, ಸ್ಥಾನವನ್ನ ಅಪೇಕ್ಷೆ ಪಡೋದು ಅಥವಾ ಅಪಮಾನವನ್ನ ಎದುರ್ಕೊಳ್ಳೋದು, ಅದೆಲ್ಲ ಮಾಡಬಾರ್ದು. ಮಾನಾಪಮಾನಯೋ ತುಲ್ಯ. ಹಾಗೆ ತುಲ್ಯೋ ಮಿತ್ರಾರಿ ಪಕ್ಷಯೋ, ಮಿತ್ರ ಶತ್ರು ಪಕ್ಷದಲ್ಲಿ ಸಮಾನ ಅಂತ. ಇದು ಶ್ಲೋಕಾರ್ಥ ಅಲ್ಲ, ಭಾಷ್ಯ ದುರ್ಯೋಧನ ಹೇಳ್ತಾನೆ. ದುರ್ಯೋಧನ ನಿಜವಾಗಿ ಒಂದು ರೀತಿ ಪಾಂಡವರಿಗೆ ಶತ್ರು ಅಂದ್ಮೇಲೆ ಕೃಷ್ಣನಿಗೂ ಹಾಗೆ. ಆದ್ರೆ ಹಿತೈಷಿ ಪಾಂಡವರಿಗೆ ಎಷ್ಟು ಹಿತೈಷಿಯೋ ದುರ್ಯೋಧನಿಗೂ ಅಷ್ಟೇ ಹಿತೈಷಿ ಅವನು. ಏನು ವ್ಯತ್ಯಾಸವಿಲ್ಲ, ಸಮಾನವಾಗಿ ಇಬ್ಬರೂ ಬಂದಿದ್ರು. ಕೃಷ್ಣ, ಅರ್ಜುನ, ದುರ್ಯೋಧನ ಇಬ್ರು ಸಹಾಯಕ್ಕೆ ಬಂದಿದ್ರು. ಇಬ್ಬರಿಗೂ ಹೇಳ್ದ, ಬೇಡ ಯುದ್ಧ ಮಾಡೋದು ಸರಿಯಲ್ಲ, ನಾವು ಮೂರನೇವರು, ನೀವು ಅಣ್ತಮ್ಮಂದ್ರು, ಯುದ್ಧ ಮಾಡದೆ ಚೆನ್ನಾಗಿರ್ರಿ ಅಂದ್ರೆ ಇಲ್ಲ ಇಲ್ಲ ಯುದ್ಧ ಮಾಡಬೇಕು, ಸಹಾಯ ಮಾಡ್ಬೇಕು ನೀನು ಇಬ್ಬರಿಗೂ ಅಂದ. ಅಲ್ಲ, ಕ್ಷತ್ರಿಯರು ಯುದ್ಧ ಮಾಡೋದು ಬೇರೆ ನಿಮಿತ್ತ, ಸುಮ್ಮನೆ ಒಂದು ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಡಿ ಅಂದ್ರೆ ಕೇಳಲಿಲ್ಲ, ಇಬ್ಬರಿಗೂ ಸಹಾಯ ಮಾಡ್ದ. ಅಂದ್ರೆ ಮಿತ್ರಾರಿ ಪಕ್ಷ ಶತ್ರು ಪಕ್ಷ ತನ್ನ ಪಕ್ಷ ಅಂತಿಲ್ಲ, ಇಬ್ಬರಲ್ಲೂ ಸಮಾನವಾದಂತಹ ಸ್ವಭಾವ ಇರಬೇಕು. ಇದು ಬಹಳ ಮುಖ್ಯವಾದಂತಹದ್ದು. ಇನ್ನು ಕೆಲಸಗಳು ಒಂದಾದ್ಮೇಲೆ ಒಂದು ಹಾಕ್ತಾ ಇರ್ತಾನೆ. ಪುರುಸತ್ತಿಲ್ಲ ಅಂತ ಹೇಳೋಕೆ ಇವನೇ ಹಾಕೊಳ್ಳೋದು, ನಮ್ ಡ್ಯೂಟಿ ಮುಗಿದಿಲ್ಲ, ನಮ್ ಜವಾಬ್ದಾರಿ ಮುಗಿದಿಲ್ಲ ಅಂತ ಮನುಷ್ಯ ತಾನೇ ಕಲ್ಪನೆ ಮಾಡ್ಕೊಂಡು ಕರ್ತವ್ಯವನ್ನು ಹಾಕ್ತಾ ಇರ್ತಾನೆ. ಅದಕ್ಕೆ 2-3 ಉತ್ತರ ಇದೆ. ಇವನ್ ಕರ್ತವ್ಯ ಹಾಕೊಂಡು ಹೋದ್ರೆ ಅಲ್ಲಿ ಮೃತ್ಯು ಕಾಯ್ತಾ ಇರ್ತಾನಲ್ಲ ಅವನ್ ಟೈಮ್ ನೋಡಿ ಬಂದ್ಬಿಡ್ತಾನೆ. ಕರ್ತವ್ಯ ಮುಗಿದಿಲ್ಲ ತಡಿ ಅಂದ್ರೆ ತಡೆಯೋಲ್ಲ ಅವನು. ಅಂದ್ರೆ ಮೃತ್ಯುವಿಗೆ ನಿನ್ನ ಕರ್ತವ್ಯ, ನಿನ್ನ ಸಮಯ, ನಿನ್ನ ಇದು ಪ್ರೋಗ್ರಾಮ್ ಅದೆಲ್ಲ ಲೆಕ್ಕ ಇಲ್ಲ. ಅವನು ಯಾವಾಗ ಬರ್ಬೇಕೋ ಬಂದ್ಬಿಡ್ತಾನೆ. ಆದ್ರಿಂದ ಈ ಕೆಲಸ ಮಾಡ್ಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹಾಕೊಳ್ಳೋದ್ ಬಿಟ್ಟು ಸಾರಿಗೆ ಸಮಯವನ್ನು ಕೊಡಬೇಕು ಅಂತ. ಇಷ್ಟು ಶ್ಲೋಕದ ತಾತ್ಪರ್ಯ. ಹೀಗಿರೋನು ಗುಣಾತೀತ ಅಂತ. ಭಾಷ್ಯ ಓದಿಸ್ರೆ. ಭಾಷ್ಯನ ಓದ್ತಾ ಇದ್ದಿದ್ದು, ನೀವು ಶ್ಲೋಕಾರ್ಥ ತಿಳ್ಕೊಂಡ್ಬಿಟ್ರಿ. ಯಜ್ಜಪಿ ಅಸ್ಯ ಉದಾಸೀನಸ್ಯ ಸಮಃ ನಿರ್ವಿಕಾರ, ಮಾನಾಪಮಾನಗಳಿಗೆ ನಿರ್ವಿಕಾರ. ತುಲ್ಯ ಮಿತ್ರಾರಿ ಪಕ್ಷಯೋ. ಯಜ್ಜಪಿ ಅಲ್ಲಿಂದ ಓದಿಸ್ರಿ. ಯಜ್ಜಪಿ ಅಸ್ಯ ಉದಾಸೀನಸ್ಯ ಪರೇಷು ಮಿತ್ರಾರಿ ಭಾಸೋ ನಾಸ್ತಿ ತಥಾಪಿ ಪರೇಷಾಂ ವಯಮಸ್ಯ ಮಿತ್ರಾಣಿ ವಯಮಸ್ಯಾರಯಃ ಇತಿ ಪ್ರತಿಭಾಸ ಸಂಭವತಿ ಇತಿ ತದಭಿಪ್ರಾಯೇಣ ತುಲ್ಯೋ ಮಿತ್ರಾರಿ ಪಕ್ಷಯೋ ಇತ್ಯಾಹ. ಹೇಳಿ. ಈ ಜ್ಞಾನಿಯಾದವನು, ಗುಣಾತೀತನಾದವನು ಉದಾಸೀನ. ಅವನಿಗೆ ಶತ್ರುಗಳು ಕಾಣಲ್ಲ, ಮಿತ್ರರು ಕಾಣಲ್ಲ. ಆದರೆ ಆ ತೋರಿಕೆಯೇ ಇಲ್ಲ, ಇಂಥವ್ರು ಶತ್ರುಗಳು ಇಂಥವ್ರು ಮಿತ್ರರು ಅನ್ನೋ ತೋರಿಕೆ. ಪರೇಶು ಅಂದ್ರೆ ಬೇರೆಯವರಲ್ಲಿ ಮಿತ್ರಾರಿ ಪ್ರತಿಭಾಸ ಏವ ನಾಸ್ತಿ. ಇವನು ಮಿತ್ರ ಪ್ರತಿಭಾಸ, ಇವನು ಶತ್ರು ಅಂತ ತೋರ್ತಾನೆ ಇಲ್ಲ. ಆದ್ರೆ ಆ ಬೇರೆಯವರು ಇರ್ತಾರಲ್ಲ, ಅವರು ಅನ್ಕೊಂಡಿರ್ತಾರೆ ನಾವು ಇವರಿಗೆ ಮಿತ್ರರು, ಗುರುಗಳಿಗೆ ನಾವು ಬೇಕಾದವರು, ಅವರಿಗೆ ಆ ಸಿದ್ಧಪುರುಷ ನಾವು ಬಹಳ ಹತ್ರದವರು, ನಾವು ಇವರಿಗೆ ಶತ್ರುಗಳು ಅಂತ ಅವರು ಬೇರೆಯವರು ಮಾಡ್ಕೊಂಡಿದ್ದ ಶತ್ರು ಮಿತ್ರ ಭಾವವೇ ಹೊರತು ಈ ಗುಣಾತೀತ ಶತ್ರು ಮಿತ್ರ ಭಾವವನ್ನು ಮಾಡ್ಕೊಂಡಿರಲ್ಲ. ಆದ್ರಿಂದಲೇ ತುಲ್ಯೋ ಮಿತ್ರಾರಿ ಪಕ್ಷಯೋ ಎಂಬಲ್ಲಿ ಇವನ ಕಡೆಯಿಂದ ಮಿತ್ರ ಶತ್ರುಗಳಿಲ್ಲ ಅಂತ ಇಲ್ಲಿ ಒಂದು ತಮಾಷೆಯಾಗಿ ಒಂದು ಕಥೆ ಹೇಳ್ತಾ ಇದ್ರು. ಗಾಂಧೀಜಿ ಚರಕ ನುಡ್ತಾ ಇದ್ದಂತೆ, ತಿಳಿಸ್ತಾ ಇದ್ರಂತೆ ಚರಕನ.
ಒಬ್ಬ ಇಂಗ್ಲಿಷ್ ಬಂದು ಅವನು ನಮ್ಮ ಇದರಲ್ಲಿ ಬೈಬಲ್ನಲ್ಲಿ ಶತ್ರುಗಳನ್ನು ಪ್ರೀತಿಸು, ಶತ್ರುಗಳನ್ನು ಹಿಂಸೆ ಮಾಡಬೇಡ, ಶತ್ರುಗಳನ್ನು ಪ್ರೀತಿಸಿ ಅಂತಿದೆ, ನಿಮ್ಮ ಹಿಂದೂ ಧರ್ಮದಲ್ಲಿ ಏನು ವೈಶಿಷ್ಟ್ಯ ಅಂತ ಕೇಳಿದ್ರಂತೆ. ಇವ್ರು ಹಾಗೇ ನುರುಕ್ತಾ ಇದ್ರು, ಸ್ವಲ್ಪ ಹೊತ್ತು ಬಿಟ್ರು. ಆಮೇಲೆ ಹೇಳಿದ್ರಂತೆ, ನಮ್ಮ ಹಿಂದೂ ಧರ್ಮದಲ್ಲಿ ಶತ್ರು ಮಿತ್ರು ಅನ್ನೋ ದೃಷ್ಟಿಯೇ ಇಲ್ಲ, ಎಲ್ಲರೂ ಮಿತ್ರರೇ ಅಂತ. ಶತ್ರುಗಳು ಅಂತ ಇದ್ರು ತಾನೆ, ನಮ್ಮ ದೃಷ್ಟಿಯಿಂದ ಶತ್ರುಗಳಿದ್ರು ತಾನೆ, ಅವ್ರಿಗೇನೋ ನಮ್ಮ ಶತ್ರುಗಳೇ ಇಲ್ಲ, ಪ್ರೀತಿಸೋದು ಒಂದು ಬೇರೆ ಎಂತದು. ಆದ್ರೆ ಶತ್ರು ಭಾವವೇ ಬರದ ಹಾಗೆ ನೋಡ್ಕೊಳ್ಳೋದು ಬಹಳ ಉತ್ತಮ ಪಕ್ಷ, ಅವ್ರ ಕಡೆಯಿಂದ ಇರುತ್ತಲ್ಲ, ಅದನ್ನ ಹೀಗೆ ಹೇಳಿದೀವಿ ಅಂತ ಭಾಷ್ಯಕಾರರು. ಜ್ಞಾನಿಯ ದೃಷ್ಟಿಯಿಂದ ಶತ್ರು ಮಿತ್ರಗಳಿಲ್ಲ, ಆ ಹೊರಗಿನ ಜನ ನಾವು ಇವರಿಗೆ ಮಿತ್ರರು, ನಾವು ಇವ್ರಿಗೆ ಶತ್ರುಗಳು ಅಂತ ಅಂದ್ಕೋತಾರಲ್ಲ, ಅಂಥವರಲ್ಲೂ ಕೂಡ ಸಮಾನ ಆಗಿರ್ತಾನೆ. ಆ ಮಿತ್ರರಾಗಿ ಬಂದವರಲ್ಲೂ ಶತ್ರುವಾಗಿ ಬಂದವರಲ್ಲೂ ಇಬ್ಬರಲ್ಲೂ ಸಮಾನ ಸ್ವಭಾವವಾಗಿರ್ತಾನೆ ಅನ್ನೋದು ಇದರ ಪುರಾಣ ಕಥೆಗಳಲ್ಲಿ ಬೇಕಾದಷ್ಟಿದೆ. ಶುಕ್ರಾಚಾರ್ಯರ ಹತ್ರ ಬೃಹಸ್ಪತಿಗಳು ಹೋಗ್ತಾರೆ, ಅಮೃತ ಮಂಥನ ಸಂದರ್ಭದಲ್ಲಿ ಹೋಗಿ ಸಂಧಿ ಮಾಡಿಸ್ತಾರೆ. ಸೋತ ದೇವತೆಗಳನ್ನು ಕರ್ಕೊಂಡು ಹೋಗಿ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು ಅವರ ಮನೆಗೆ ಹೋಗಿ ಅವರ ಹತ್ರ ಮಾತಾಡಿ ಅವರನ್ನ ಕೈಯಲ್ಲಿ ರಾಕ್ಷಸರ ಸಂಧಿ ಮಾಡಿಸ್ತಾರೆ. ಇಲ್ಲಿ ಮುಖ್ಯ ಇರುವುದು ಶುಕ್ರಾಚಾರ್ಯರ ದೃಷ್ಟಿ ಎಲ್ಲರಿಗೂ ಹಿತ ಆಗಬೇಕು, ಯಾರೂ ಶತ್ರುರಲ್ಲ, ಯಾರೂ ಮಿತ್ರರಲ್ಲ, ಎಲ್ಲವೂ ಸಮಾನರೇ ಅಂತ. ಇದು ಪೌರಾಣಿಕ ಕಥೆ. ಅಲ್ಲಿ ಅಮೃತ ಮಂಥನ ಮುಂದಾಗತ್ತೆ. ಅಂದ್ರೆ ಮನುಷ್ಯನಾದವನು, ಗುಣಾತೀತನಾದವನು ಯಾರಲ್ಲೂ ಶತ್ರು ಮಿತ್ರ ಭಾವವನ್ನು ಇಟ್ಕೋಬಾರ್ದು. ಜ್ಞಾನಿಗಳು ತಮ್ಮ ಸ್ವರೂಪದಿಂದ ಯಾರು ಶತ್ರುಗಳು ಮಿತ್ರಗಳು ಇಲ್ಲ, ಆ ರೀತಿ ಲೋಕ ವ್ಯವಹಾರದಲ್ಲಿ ಶತ್ರು ಮಿತ್ರಗಳಾಗಿ ಕಾಣಿಸ್ಕೊಂಡ್ರು ಅವರಲ್ಲಿ ಸಮನಾಗಿರ್ತಾರೆ ಅಂತ ಹೇಳಿದ್ರು. ಇನ್ನು ಸರ್ವಾರಂಭ ಪರಿತ್ಯಾಗಿ ದುಷ್ಟಾರ್ಥಾನಿ ಕರ್ಮಾಣಿ ಆರಭ್ಯಂತೆ ಇತ್ಯಾರಂಭಾಃ. ಸರ್ವಾನ್ ಆರಂಭಾನ್ ಪರಿತ್ಯಕ್ತುಂ ಶೀಲಮಸ್ಯ ಇತಿ ಸರ್ವಾರಂಭ ಪರಿತ್ಯಾಗಿ. ದೇಹಧಾರಣ ಮಾತ್ರ ಮಿತ್ರ ವ್ಯತಿರೇಕೇಣ ಸರ್ವಕರ್ಮ ಪರಿತ್ಯಾಗಿ ಇತ್ಯರ್ಥಃ. ಗುಣಾತೀತ ಸೌಚ್ಯತೆ. ಇಲ್ಲಿ ಸರ್ವಾರಂಭ ಪರಿತ್ಯಾಗಿ ಅನ್ನೋ ಶಬ್ದಕ್ಕೆ ತನಗೆ ಪ್ರಯೋಜನವಾಗುವಂತಹ ಈ ಲೋಕದಲ್ಲಿ ಪ್ರಯೋಗ ದೃಷ್ಟಾರ್ಥ, ಪುಣ್ಯದಿಂದ ಸಿಗೋದು ಅದೃಷ್ಟಾರ್ಥ. ಪುಣ್ಯಕ್ಕೋಸ್ಕರ ಮಾಡೋದು ದೃಷ್ಟ ಅಂದ್ರೆ ಹಣಕ್ಕೋಸ್ಕರ ಮಾಡೋದು. ದುಡ್ಡಿಗಾಗಿ ಮಾಡುವ ಕರ್ಮಗಳು, ಹಣಕ್ಕಾಗಿ ಮಾಡುವ ಕರ್ಮಗಳು, ಅದು ಎರಡೂ ಕೂಡ ಆರಂಭಗಳು, ಕರ್ಮಗಳು. ಅದನ್ನು ಮಾಡೋಕೆ ಹೋಗಲ್ಲ. ಇಲ್ಲಿ ಆರಂಭ ಶಬ್ದದಿಂದ ಕರ್ಮ ಅಂತ ಅರ್ಥ. ಆರಭ್ಯಂತೆ ಕರ್ಮಾಣಿ ಇತಿ ಆರಂಭ, ಕರ್ಮಗಳಿಗೆ ಆರಂಭ ಅಂತ ಹೆಸರು. ನಾನು ಅದಕ್ಕೆ ನಮ್ಮ ಗುರುಗಳು ಪಾರಮಹಂಸ ಮೀಮಾಂಸಾದಲ್ಲಿ ಒಂದು ಶ್ಲೋಕವನ್ನ ಉದಾಹರಣೆ ಮಾಡಿ ಆಧುನಿಕ ಶ್ಲೋಕ ಅಂತ ಹೇಳ್ತಾರೆ. ಸದಾಶಿವ ಸಮಾರಂಭಾಂ ಅಂತ ಇದೆಯಲ್ಲ, ಆ ಸಮಾರಂಭ ಅನ್ನೋ ಶಬ್ದಕ್ಕೆ ಆರಂಭ ಅನ್ನೋ ಅರ್ಥ ಇಲ್ಲ, ಆರಂಭ ಅನ್ನೋ ಅರ್ಥ ಇಲ್ಲ. ಪ್ರಾರಂಭ ಅಂದ್ರೆ ಬೇರೆ, ಸಮಾರಂಭ ಅಂದ್ರೆ ಅರ್ಥ ಬೇರೆ, ಉಪಸರ್ಗದಿಂದ ಅರ್ಥ ಬೇರೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಂತ ನೀವು ಶ್ಲೋಕ ಕೇಳಿದಿರ ಇಲ್ವಾ? ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾಂ. ಸಮಾರಂಭ ಶ್ಲೋಕವನ್ನ ಗುರುಗಳು ಪಾರಮಹಂಸ ಮೀಮಾಂಸಾಲ್ ತಗೊಂಡು ಇದು ಆಧುನಿಕ ಶ್ಲೋಕ ಯಾರೋ ಕಟ್ಟಿಬಿಟ್ಟಿದ್ದಾರೆ. ನಮ್ಮಲ್ಲಿ ಹಿಂದಿಂದ ರೂಢಿಯಲ್ಲಿ ಬಂದದ್ದು ನಾರಾಯಣಂ ಪದ್ಮಭೋಂ ವಸಿಷ್ಠಂ ಇತ್ತು. ಯಾರೋ ಶೈವ ಮತ ಸರಿಯಿಂದ ಇಟ್ಕೊಂಡು ಸದಾಶಿವ ಅಲ್ಲಿ ಶಿವನಿಗೂ ನಾರಾಯಣನಿಗೂ ಏನು ಭೇದವಿಲ್ಲ, ಏನೂ ಇಲ್ಲ. ಆದ್ರೂ ಅದೊಂದು ಇರ್ಲಿ ಅಂತ ಹೇಳಿ ಒಂದು ಶ್ಲೋಕ ಮಾಡಿದ್ದಾರೆ. ಶ್ಲೋಕದಲ್ಲೂ ಸಮಾರಂಭ ಶಬ್ದಕ್ಕೆ ಅರ್ಥ ಏನು? ಸಮಾರಂಭ ಅಂದ್ರೆ ಉತ್ಸವ, ಕ್ರಿಯೆ ಅಂತ ಅರ್ಥ. ಆರಂಭ ಅನ್ನೋ ಅರ್ಥ ಎಲ್ಲಿದೆ? ಕ್ರಿಯೆ ಯಾವ ಕ್ರಿಯೆ? ಕಾಣಿಸ್ತದೆ ಕ್ರಿಯೆ ಅಂತ ಇದ್ದಾರೆ. ಶಂಕರ ಸದಾಶಿವದಿಂದ ಆರಂಭವಾಗಿರುವ ಉಪದೇಶ ಕ್ರಿಯೆ. ಹಾಗರ್ಥ ನೀವು ಮಾಡ್ಬೇಕಷ್ಟೇ, ಅಲ್ಲಿಲ್ಲ. ಸಮಾರಂಭ ಕ್ರಿಯೆ ಇದೆಯಲ್ಲ, ಸಮಾರಂಭ ಅಂದ್ರೆ ಉತ್ಸವ ಅಂತ ಅರ್ಥ. ಸಮಾರಂಭ ಅಂದ್ರೆ ಮೊದಲು ಅಂತ ಅರ್ಥ ಅಲ್ವಾ ಶ್ಲೋಕದಲ್ಲಿ? ಕ್ರಿಯೆ ಅಂತಾನ? ಸಮಾರಂಭ ಏನರ್ಥ? ಬರೀ ಕ್ರಿಯೆ ಅಂತ ಅಷ್ಟೇ ಅರ್ಥ, ಕೆಲಸ ಅಂತ ಅಷ್ಟೇ, ಕರ್ಮ ಅಂತ ಅರ್ಥ. ಅದೇ ಉಪದೇಶ ಕರ್ಮ ಅಂತ. ಸದಾಶಿವನ ಕೆಲಸ, ಅದ ಸದಾಶಿವನಿಂದ ಉಪದೇಶ ಕ್ರಿಯೆ. ಅಧ್ಯಾತ್ಮ ಬೇಕು. ಸದಾಶಿವನಿಂದ ಆರಂಭವಾಗಿರ್ತಕ್ಕಂತಹ ಉಪದೇಶ ಕ್ರಿಯೆ. ಇಡ್ಬೇಕಷ್ಟೇ, ಪೆಟ್ಟು ಲೇದು.
ಅಲ್ಲೇ ಇಲ್ಲಾಂದ್ರೆ ನಾನು ಹೇಳ್ತಾ ಶಂಕರಾಚಾರ್ಯ ಇರೋದು ಮಧ್ಯಮ ಗುರುಗಳು ಆ ಅಂತ ಶ್ಲೋಕವನ್ನು ಹೇಳ್ತಾ ಉದಾಹರಿಸಿ ಒಟ್ಟೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಉದಾಹರಿಸಿ ಬರ್ದಿದ್ದಾರೆ. ಅಲ್ಲ, ಗುರುಗಳು ಆ ಶ್ಲೋಕವನ್ನು ಉದಾಹರಿಸಿದ್ದಾರೆ ನೋಡಿ, ನೀವು ಪಾರಮಹಂಸ ಮೀಮಾಂಸಾದಲ್ಲಿ ಸರಿ, ಉದಾಹರಿಸಿ ಬರ್ದಿದ್ದಾರೆ, ಅದು ನೋಡಿ ಅಂತ ಹೇಳಿ. ಚಿತಸ್ಥಗತಿ ಚಿಂತನೀಯ ಅಂದ ಹೇಗೋ ಹೊಂದಿಸೋದು. ಸ್ಥಿತಸ್ಯ ಗತಿ ಚಿಂತನೀಯ ಅಂದ್ರೆ ಇದು ಏನ್ ಸಮಾಚಾರ, ಸಮಾಚಾರ ಅಂತಂದ್ರೆ ಏನ್ ಸಮಾಚಾರ ಅಂತ ಅರ್ಥ. ಅಂದ್ರೆ ಸಂಸ್ಕೃತ ಅಲ್ಲ ಅದು, ಸ್ಥಿತಸ್ಯ ಗತಿ ಅಲ್ಲ. ಕಹ ಸಮಾಚಾರ ಅಂತ ಕೇಳ್ತಾರೆ. ಸಮಾಚಾರ ಅಂದ್ರೆ ನಡವಳಿಕೆನೋ ಸುದ್ದಿನ ಸುದ್ದಿ, ಅಲ್ಲಿ ಆ ಸುದ್ದಿ ನಡೆಸಲು ಕೇಳ್ತಾ ಇದ್ದಾರೆ. ಕಸಮಾಚಾರ ಅಲ್ಲ, ಕೇಳ್ತಾರೆ ಸರಿಪಾ, ನಿಮ್ ಪ್ರಾಚೀನ ಪ್ರಯೋಗ ಇರ್ಬೇಕಲ್ಲ, ಶಿಷ್ಟರ ಪ್ರಯೋಗ. ನೀವೇ ಹೊಸದಾಗಿ ಸಂಸ್ಕೃತ ಶುರು ಮಾಡ್ತೀರಣ್ಣ. ಆಯ್ತು, ಒಂದು ಧಾತುವಿನ ಮನೆ ವಿಸರ್ಗ ಧಾತುವಿನ ಮನೆ ಕಾರ್ತತ್ವ ಅದು ಉಂಟಲ್ಲ, ಕೇಳಿಸ್ತಾನೆ ಇಲ್ಲ. ಧಾತುವಿನ ಅನೇಕಾರ್ಥತ್ವ ಮಾಡ್ಕೊಂಡು ಈ ಸುದ್ದಿ ನಡೆಸಲು ಬಳಸಿದ್ದಾರೆ ಮಾಡ್ಕೊಂಡು ಹೋಗು. ಆ ಅರ್ಥ ಎಲ್ಲ ಮಾಡ್ಕೊಂಡ್ರೆ ಅದು ಶಿಷ್ಟ ಪ್ರಯೋಗಕ್ಕೆ ಮಾತ್ರ. ನೀವು ಮಾಡಿರೋ ಪ್ರಯೋಗ ಯಾರು ಮಾಡಲ್ಲ. ಆದ್ರೆ ಶಂಕರಾಚಾರ್ಯ ಮಧ್ಯಮ ಸರ್ವಾರಂಭ ಅಂತ ಪರಿತ್ಯಾಗಿ ಗುರುಗಳೇ ಅಂದ್ರೆ ಹಾ. ಇಷ್ಟ ಪ್ರಯೋಜನ ಕರ್ಮಗಳನ್ನು, ಅದೃಷ್ಟ ಪ್ರಯೋಜನ ಕರ್ಮಗಳನ್ನು ಆರಂಭ ಅಂತ ಕರ್ದಿಯಾನೆ. ಎಲ್ಲಾ ಕರ್ಮಗಳನ್ನು ಬಿಟ್ಟು, ಅಂದ್ರೆ ಧನಕ್ಕೋಸ್ಕರ ಮಾಡುವ ಕರ್ಮ, ಹಣಕ್ಕಾಗಿ ಮಾಡುವ ಕರ್ಮಗಳನ್ನು ಮಾಡೋಲ್ಲ, ಇದಕ್ಕಾಗಿ ಮಾಡೋ ಕರ್ಮಗಳನ್ನು ಮಾಡೋದಿಲ್ಲ. ಅದನ್ನು ಬಿಡುವ ಸ್ವಭಾವದವನು ದೇಹಧಾರಣ ಮಾತ್ರ ನಿಮಿತ್ತ ವ್ಯತಿರೇಕೇಣ ಅಂತ ಬರೋದು. ಒಟ್ಟು ದೇಹ ಸ್ಥಿತಿಗೆ ಏನ್ ಬೇಕೋ ಅಷ್ಟು ಕೆಲಸ ಮಾಡ್ತಾನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂತ ಹೇಳಿದ್ನಲ್ಲ, ತನಗಾಗಿ ದೇಹಕ್ಕೆ ಏನು ಶುದ್ಧಿ ಆಗಬೇಕು ಅಷ್ಟು ಮಾಡಿಕೊಂಡು ಅಷ್ಟೂ ಕರ್ಮಗಳನ್ನು ಬಿಡೋ ಉದ್ದೇಶ ಏನು ಅಂದ್ರೆ ಅಷ್ಟೂ ಸಮಯ ಇದಕ್ಕೆ ಬರ್ಲಿ ಅಂತ. ಕರ್ಮಗಳನ್ನು ಬಿಡೋದೇ ಮುಖ್ಯ ಅಲ್ಲ, ಕರ್ಮಗಳನ್ನ ದೇಹಧಾರಣೆ ಮಾತ್ರ ಇಟ್ಕೊಂಡ್ರೆ ಉಳಿದ ಟೈಮ್ ಅಷ್ಟು ಕೂಡ ಫುಲ್ ಟೈಮ್, ಪೂರ್ಣ ಸಮಯ ಈ ತತ್ವ ವಿಚಾರ, ಭಗವದ್ ಭಕ್ತಿ ಅದಕ್ಕೋಸ್ಕರವಾಗಿ ಇರುತ್ತೆ. ಅಂಥವನು ಗುಣಾತೀತನು ಅಂತ ಹೇಳಿ. ಹೇಳಿದ್ರು. ಏನ್ ಹೇಳಿಯಮ್ಮ, ನೀವೇನ್ ಹೇಳ್ತೀರಿ? ಅಲ್ಲ, ಶಂಕರಾಚಾರ್ಯ ಮಧ್ಯಮ ಅಂತ ಹೇಳ್ತಿದಾರಲ್ಲ, ಹಾಗೆ ಮಧ್ಯಮ ಅಂತ ತಗೊಂಡಾಗ ಆದಿ ಮಧ್ಯ ಅಂತ ಬರೋ ಅರ್ಥದಲ್ಲಿ ಆಗ್ಲಿಲ್ವಾ ಅದು? ಅದು ತಪ್ಪು ಅಂತಾದ್ರೆ ಯಾರು ಶ್ಲೋಕ ಮಾಡಿದಾರೆ ಅವರಿಗೆ ಸಂಸ್ಕೃತ ಪರಿಚಯ ಚೆನ್ನಾಗಿಲ್ಲ ಅಂತ ಆಗತ್ತಲ್ವಾ ಅಂತ. ಸದಾಶಿವ ಸಮಾರಂಭ ಅಂದ್ರೆ ಆರಂಭ ಅಂತ ಅರ್ಥ ಮಾಡ್ಕೊ, ಶುರು ಮಾಡ್ಕೋಬಹುದಲ್ಲ. ಸದಾಶಿವ ಸಮಾರಂಭ ಶುರುವಾಗಿ ಹೇಳಿರೋದ್ರಿಂದ ಅವರಿಗೆ ಸಂಸ್ಕೃತ ಪರಿಚಯ ಇಲ್ವಾ ಅಂತ ಮಾಡಿದವ್ರಿಗೆ. ಅದೇ ಪರಂಪರೆಗೆ ವಿಶೇಷ ಅದು. ಪರಂಪರಾ ಶಬ್ದ ಸ್ತ್ರೀಲಿಂಗವಾದ್ರಿಂದ ಮಧ್ಯಮಾಮ್ ಮಾಡಿದ್ದಾರೆ ಶಂಕರಾಚಾರ್ಯ. ವ್ಯಾಕರಣ ಕೇಳ್ತಾ ಇಲ್ಲ, ಹಾ, ವ್ಯಾಕರಣ ಕೇಳ್ತಾ ಇಲ್ಲ. ಅಲ್ಲ, ಅವ್ರು ಕೇಳ್ತಿದ್ರು ವ್ಯಾಕರಣವೇ. ಪ್ರಯೋಗದ ನೀವ್ ಕೇಳ್ತಿರೋದು ಏನಮ್ಮ? ಮಧ್ಯಮಾಮ್ ಅಂತ ಏನ್ ಕೇಳ್ತಿದ್ದೀರಾ? ಮಧ್ಯಮ ಅಂತ ಬಂದಾಗ ಇದು ಆದಿ ಮಧ್ಯ ಅಂತ ಆಗುತ್ತಲ್ವಾ? ಅವ್ರು ಯಾಕೆ ಹಾಗೆ ಮಾಡಿದ್ದಾರೆ? ಆ ಸಮಾರಂಭ ಅನ್ನೋ ಅರ್ಥ ಬೇರೆ ಆದ್ರೆ ಅಂತ ಕೇಳಿದೆ. ಸಮಾರಂಭ ಆದಿನ ಅರ್ಥ ಇಟ್ಕೊಂಡಿದ್ದಾರೆ ಅವರು. ಅದ್ ತಪ್ಪು ಅಂತ ಹೇಳಿದ್ರಲ್ಲ ಗುರುಗಳೀಗ. ಇವ್ರು ಹೇಳ್ತಿದ್ದಾರೆ, ಇವ್ರು ಅರ್ವಾಚೀನ ಹೇಳ್ತಿದ್ದಾರೆ, ಅವ್ರು ಪ್ರಾಚೀನ ಮಾಡಿದ್ದಾರೆ. ನಾನ್ ಹೇಳ್ತಾ ಇಲ್ಲ ಮಗಳು. ಶಂಕರಾಚಾರ್ಯ ಭಾಷ್ಯದಲ್ಲಿದ್ರೆ ಅಯ್ಯೋ ನಾವು ಹೇಳ್ತಾರೆ, ಶಂಕರ್ ಹೇಳಿರೋದು. ಮುಂದಕ್ಕೆ ಹೋಗ್ರಿ, ಮುಂದಕ್ಕೆ. ಉದಾಸೀನವದಿತ್ಯಾದಿ ಗುಣಾತೀತ ಸೌಚ್ಯತೆ ಇಚ್ಛತೆ ಅಂತ ಮುಕ್ತಂ ಯಾವತ್ ಯತ್ತ ಸಾಧ್ಯಂ ತಾವತ್ ಸನ್ಯಾಸಿನಃ ಅನುಷ್ಠೇಯಂ ಗುಣಾತೀತತ್ವ ಸಾಧನಂ ಮುಮುಕ್ಷೋಃ. ಹೇಳಿ ನೀವ್ ಹೇಳಿ ಒಂದು 5 ನಿಮಿಷ. ನಾನೇ ಹೇಳ. ಉದಾಸೀನವದಾಸೀನಂ ಅಂದ್ರೆ 23ನೇ ಶ್ಲೋಕ. ಉದಾಸೀನನಾದವನಂತೆ ಇರಬೇಕು ಅಂತ ಶುರು ಮಾಡಿಕೊಂಡು ಇಲ್ಲಿ 25ರಲ್ಲಿ 23, 24, 23 ಶ್ಲೋಕದಲ್ಲಿ ಯಾವ ಒಂದು ಪ್ರಯತ್ನದಿಂದ ಸಾಧಿಸಬಹುದಾದಂತಹ ಒಂದು ನಡವಳಿಕೆಯನ್ನು ಹೇಳಿದ್ನೋ. ಸನ್ಯಾಸಿಯಾದವರು ಪ್ರಯತ್ನಪಟ್ಟು ಸಾಧಿಸಬೇಕಾದಂತಹ ಒಂದು ನಡವಳಿಕೆ, ಅದು ಅನುಷ್ಠೇಯ. ಅನುಷ್ಠಾತಂ ಯೋಗ್ಯಂ ಅನುಷ್ಠೇಯಂ, ಅವಶ್ಯವಾಗಿ ನಡೆಸಬೇಕಾಗಿರುವ, ಸನ್ಯಾಸಿಗಳಾದರೂ ನಡೆಸಬೇಕಾಗಿರುವ, ಪ್ರಯತ್ನ ಸಾಧ್ಯವಾಗಿರುವ ಒಂದು ಇದನ್ನು ಏನು ಹೇಳಿದ ಭಗವಂತ, ಅದು ಮುಮುಕ್ಷೋಹೋ ಗುಣಾತೀತತ್ವ ಸಾಧನ. ಮುಮುಕ್ಷು ಆದವನಿಗೆ ಗುಣಾತೀತನಾಗೋದಕ್ಕೆ ಸಾಧನ.
ಹೀಗೆ ಗುಣಾತೀತತ್ವ ಸಾಧನ, ಗುಣಾತೀತನಾಗೋದು ಅನ್ನೋದಕ್ಕೆ ಸಾಧನವಾದ ಅಂದ್ರೆ ಗುಣಾತೀತನಾಗೋದು ಅಂದ್ರೆ ಕೃತಕೃತ್ಯನಾಗೋದು, ಜ್ಞಾನಿ ಆಗೋದು. ಅದಕ್ಕೆ ಅದನ್ನು ಮಾಡ್ಕೋಬೇಕು ಅಂದ್ಕೊಂಡಂಥ ಮುಮುಕ್ಷುವಿಗೆ ಎಷ್ಟು ಸಾಧನವಾಗಿ ಪರಮಾತ್ಮ ಹೇಳಿದ್ದಾನೆ. ಅಂದ್ರೆ ಬರೀ ಜ್ಞಾನಿಗಳು ಹೀಗಿರ್ತಾರೆ ಅಂತ ನಮಗೆ ಒಂದು ಇದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇಲ್ಲ, ಅಂಕಿಅಂಶ ಕೊಡ್ತಾ ಇಲ್ಲ. ನಮ್ಗೆ ಜ್ಞಾನಿಗಳ ನಡವಳಿಕೆ ಈ ರೀತಿ ಇರುತ್ತೆ ಅಂತ ಹೇಳಿದ್ರಿಂದ ನೀವು ಜ್ಞಾನಿಗಳಾಗಬೇಕು ಅಂತಿದ್ರೆ ನೀವು ಈ ರೀತಿ ನಡ್ಕೊಳ್ಳಿ. ಈ ರೀತಿ ನಡ್ಕೊಂಡ್ರೆ ನೀವು ಕೂಡ ಮುಂದೆ ಜ್ಞಾನಿಗಳಾಗ್ತೀರಾ. ನಿಮಗೆ ಇದು ಕರ್ತವ್ಯ, ಇದು ವಿಧಿ, ಅವನಿಗೆ ಅದು ಸಹಜ, ಅದು ಸ್ವಾಭಾವಿಕವಾಗಿದೆ. ಸ್ವಾಭಾವಿಕವಾಗಿ ಜ್ಞಾನಿಗೆ ಇರತಕ್ಕಂತಹ ನಡವಳಿಕೆಯನ್ನೇ ಅಜ್ಞಾನಿಗಳಾಗಿರುವ ಮುಮುಕ್ಷುಗಳಾಗಿರುವ ಸಾಧಕರಿಗೆ ಕರ್ತವ್ಯವಾಗಿ ಭಗವಂತ ವಿಧಿಸ್ತಾ ಇದ್ದಾನೆ. ಇದನ್ನು ನೀವು ಅಭ್ಯಾಸ ಮಾಡಿ ರೂಢಿಸ್ಕೊಂಡು ಇದನ್ನು ಉಳಿಸ್ಕೊಳ್ಳಿ. ಇದನ್ನು ಬೆಳೆಸ್ಕೊಂಡ್ರೆ ನೀವು ಕೂಡ ಮುಂದೆ ಗುಣಾತೀತರಾಗ್ತೀರಾ ಅಂತ. ಸ್ಥಿರೀಭೂತಂತೂ ಸ್ವಸಂವೇದ್ಯಂ ಸತ್ ಗುಣಾತೀತಸ್ಯ ಯತೇಃ ಲಕ್ಷಣಂ ಭವತಿ ಇತಿ. ಸಾಧಕಾವಸ್ಥೆಯಲ್ಲಿದ್ದಂತಹ ನಡವಳಿಕೆಯು ಸ್ಥಿರೀಭೂತವಾಯಿತು, ಊರ್ಕೊಂಡ್ಬಿಡ್ತು, ಅದು ರಕ್ತಗತವಾಗಿಬಿಡ್ತು, ಮೈಗೂಡ್ಬಿಡ್ತು ಅಂತ ಆದರೆ ಅದು ತನ್ನ ಅನುಭವಕ್ಕೆ ಗೊತ್ತಾಗುವಂಥದ್ದಾಗ್ಬಿಡತ್ತೆ. ಆರಂಭದಲ್ಲಿ ಪ್ರಯತ್ನಪೂರ್ವಕವಾಗಿ ಅದನ್ನು ಸಾಧಿಸ್ತಾ ಇರ್ತಾನೆ. ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ವಂಚನೆ ಮೋಸ ಇರಬಾರ್ದು, ವಿಷಯಾಸಕ್ತನಾಗಬಾರ್ದು, ಇದೆಲ್ಲವನ್ನು ಅಭ್ಯಾಸ ಮಾಡ್ತಾ 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 ಕೊನೆಗೆ ಅದು ಚೆನ್ನಾಗಿ ಅದು ಊರ್ಕೊಂಡ್ಬಿಡ್ತು ಅಂದಮೇಲೆ ಸ್ವಸಂವೇದ್ಯ, ತನ್ನಗೆ ಅರಿವಿಗೆ ಬರುವುದಕ್ಕೆ ತಕ್ಕದ್ದಾಗಿ ಆಗೋದು, ತನ್ನ ಅರಿವಿಗೆ ಬರುವಂಥದ್ದಾಗ್ಬಿಡುತ್ತೆ. ಆವಾಗ ಅದು ಗುಣಾತೀತರಾಗಿರ್ತಕ್ಕಂತಹ ಯತಿಗೆ ಲಕ್ಷಣವಾಗತ್ತೆ. ಅವನ ಅದೊಂದು ಗುಣ ಆಗುತ್ತೆ. ಮುಂಚೆ ಯಾವನು ಇವಾಗ ಗುಣಾತೀತನಾಗಿದ್ದಾನೋ ಅವನು ಮುಂಚೆ ಸಾಧಕನಾಗಿದ್ದ, ಸಾಧಕನಾಗಿದ್ದು ಇವಾಗ ಗುಣಾತೀತನಾದ. ಆ ಗುಣಾತೀತನಾದ ಅವನನ್ನು ನೋಡ್ಕೊಂಡು ನಾವು ಸಾಧಕರಾಗಿರೋ ನಾವು ಅದರಂತೆ ನಡ್ಕೋಬೇಕು. ನಾವು ಮುಂದೆ ಗುಣಾತೀತರಾಗ್ತೀವಿ. ನಾವು ಗುಣಾತೀತರಾಗಿರೋದನ್ನು ನೋಡಿ ನಮಗೆ ಮುಂದಿನ ಪೀಳಿಗೆಯವರು ನಮ್ಮನ್ನು ನೋಡಿಕೊಂಡು ನಮ್ಮಂತೆ ಸಾಧನೆ ಮಾಡಿ ಅವರು ಸಾಧಕರಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಕಾಲಕ್ರಮ ಅವರು ಗುಣಾತೀತರಾಗ್ತಾರೆ. ಹೀಗೆ ಒಬ್ಬ ಗುಣಾತೀತ ಇನ್ನೊಬ್ಬ ಸಾಧಕರಿಗೆ ಮಾರ್ಗದರ್ಶನ ಆಗ್ತಾನೆ. ಆ ಮಾರ್ಗದರ್ಶಕನು ಅದನ್ನ ಅನುಸರಣೆ ಮಾಡ್ತಾ ಮಾಡ್ತಾ ತಾನು ಗುಣಾತೀತನಾಗ್ತಾನೆ, ಮುಂದಿನವರಿಗೆ ಮಾರ್ಗದರ್ಶಕನಾಗ್ತಾನೆ. ಹಾಗಾಗಿ ಸಾಧನೆಯು ಬಹಳಷ್ಟು ದಿವಸ ನಡೆಸಿದ್ದಾದರೆ ಅದೊಂದು ರೀತಿ ರಕ್ತಗತವಾಗಿ ಮೈಗೂಡಿ ಅದು ನಮ್ಮ ಸ್ವಭಾವವಾಗಿಬಿಟ್ಟು ನಾವು ಅಲ್ಲೇ ನೆಲೆ ನಿಂತವರಾಗ್ಬಿಡ್ತೀವಿ. ಅವಾಗ ಆ ಗುಣಗಳೆಲ್ಲ ನಮ್ಗೆ ಯಾವಾಗ ಸ್ವಭಾವ ಆಗ್ಬಿಡುತ್ತೋ ಆವಾಗ ನಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ. ನಮ್ಮ ತತ್ವ ಯಾವುದು, ನಮ್ಮ ಸ್ವರೂಪ ಏನು, ನಾವು ಹೇಗಿರೋರು ಅಂತ ಗೊತ್ತಾಗುತ್ತೆ. ಆವಾಗ ಗುಣಾತೀತರಾಗಿರುವಂಥ ಜ್ಞಾನಿ ಲಕ್ಷಣ ಇವ್ರಿಗೆ ಉಂಟಾಗತ್ತೆ. ಅದು ಗುಣ ಕಥಂಚ ತ್ರೀನ್ ಗುಣಾನ್ ಅತಿವರ್ತತೆ ಇತಿ ಪ್ರಶ್ನಸ್ಯ ಪ್ರತಿವಚನ ಮಹಾ. ಅದನ್ನು ಪ್ರಶ್ನೆ ಮಾಡಿದ್ದ. 3 ಗುಣಗಳನ್ನು ಯಾವ ರೀತಿ ಅವನು ಮೀರಿದವನಾಗಿರ್ತಾನೆ, 3 ಗುಣಗಳನ್ನು ಮೀರೋದಕ್ಕೆ ಅವನು ಏನ್ ಮಾಡಿರ್ತಾನೆ, ಯಾವ ಸಾಧನೆಯಿಂದ ಗುಣಾತೀತವನ್ನು ಮೀರಿದವನಾಗ್ತಾನೆ ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಉತ್ತರ ಕೊಡೋಕ್ಕೋಸ್ಕರವಾಗಿ ಮುಂದಿನ ಶ್ಲೋಕವನ್ನು ಭಗವಂತ ಹೇಳಿಸ್ತಾ ಇದ್ದಾನೆ. ಈ ಒಂದು ನಡವಳಿಕೆ ಇದ್ಬಿಟ್ರೆ ಹಿಂದಿನ ಯಾವ ಇಲ್ಲದೆ ಹೋದ್ರೂ ಇದೊಂದು ಎಲ್ಲವನ್ನು ತಂದುಕೊಡುತ್ತೆ. ಇದೊಂದು ಇಲ್ಲದೆ ಹೋದ್ರೆ ಹಿಂದಿನ ಎಷ್ಟಿದ್ದು ಪ್ರಯೋಜನ ಇಲ್ಲ. ಅದಕ್ಕೆ ಇದು ಒಂದು ಬಹಳ ಮುಖ್ಯ. ಇದು ಒಂದು ರೀತಿ ಈ ಜಪತ್ಸರಕ್ಕೆ ಶಿಖಾಮಣಿ ಇದ್ದ ಹಾಗೇನೆಯೇ ಈ ಒಂದು ಗುಣ ಇದೆಯಲ್ಲ, ನಡವಳಿಕೆ ಯಾವುದು, ಈ 26ನೇ ಶ್ಲೋಕದಲ್ಲಿ ಹೇಳ್ತಕ್ಕಂಥ ನಡವಳಿಕೆ, ಇದು ಒಂದು ಯಾರು ಚೆನ್ನಾಗಿ ಊರ್ಕೊಂಡ್ಬಿಟ್ಟಿದೆಯೋ ಅವನಿಗೆ ಎಲ್ಲಾ ಗುಣಗಳು ಆಟೋಮೆಟಿಕ್ ತಾನೇ ಬಂದ್ಬಿಡತ್ತೆ. ಹಿಂದೆ ಹೇಳಿದ್ದ ಪ್ರಕಾಶಿಂಚ ಪ್ರವರ್ತಿಂಚ ಮೋಹಜಮೇವ ಜವಾಂ ಜಗಜ್ಯೇಷ್ಠ ಸಂಪ್ರವರ್ತಾನಿ ನಿವೃತ್ತಾನಿ ಕಾಂಕಿರಿ ಉದಾಸೀನ ವದಾಸೀನ ಎಲ್ಲ ಗುಣಗಳು ಈ ಒಂದು 26ನೇ ಶ್ಲೋಕದಲ್ಲಿ ಹೇಳಿದಂತಹ ಒಂದು ನಡವಳಿಕೆಯನ್ನು ನಾವು ಊರಿಸ್ಕೊಂಡ್ಬಿಟ್ಟ ಅಂದ್ರೆ ಅಷ್ಟು ಬಂದ್ಬಿಡತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಭಗವಂತ, ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಮಾಂಚಯೋಗ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಮಾಂ ಚ ಯಃ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಹ ಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಹ ಸಾಧಕಃ ಮುಮುಕ್ಷುಃ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಮಾಂ ಸೇವತೆ. ತನ್ಮಯ ಬಿಟ್ಟಗಲದೇ ಇರತಕ್ಕಂತಹ ಭಕ್ತಿ ಯೋಗ,
ಯೋಗ ಅಂದ್ರೆ ಕೂಡ್ಕೊಳ್ಳೋದು, ಪ್ರೇಮದಿಂದ ಪರಮಾತ್ಮನ ಕೂಡ್ಕೊಳ್ಳೋದು. ಪ್ರೇಮದಿಂದ ಪರಮಾತ್ಮ ಕೂಡ್ಕೊಳ್ಳೋದು ಅಂದ್ರೆ 5-10 ನಿಮಿಷ ಅಲ್ಲ, ಬಿಟ್ಟಗಲದ ಅಂದ್ರೆ ಎದ್ದಾಗಿಂದ ರಾತ್ರಿವರೆಗೂ ಮತ್ತೆ ನಿರಂತರ ಜೀವನ ಪರ್ಯಂತ ಪರಿಪೂರ್ಣ ಅಂತ ಪ್ರೇಮವನ್ನು ಪರಮಾತ್ಮ ಕೊಟ್ಟ. ಅಂದ್ರೆ ತನ್ನತನವನ್ನು ಪರಮಾತ್ಮನಿಗೆ ಒಪ್ಪಿಸ್ಕೊಂಡ, ಪರಮಾತ್ಮನ ತಾನು ಅಂತ ಅಂದ್ಕೊಂಡ. ಅದೇ ಪ್ರೇಮದ ಪರಮಾವಧಿ. ಪ್ರೇಮಕ್ಕೆ ನಾನು ಅನ್ನೋದೇ ಮೂಲ, ನಾನು ಅನ್ನೋದಲ್ಲೇ ಪ್ರೇಮ ಇರೋದು. ನಾ ಕಲ್ಪಿತವಾದ ದೇಹೇಂದ್ರಿಯ ಮನೋಬುದ್ಧಿದಂತಹ ನಾನು ಪರಮಾತ್ಮ ಪ್ರೇಮವನ್ನು ಕದ್ಕೊಂಡ್ಬಿಟ್ಟಿದೆ. ಇದರಲ್ಲಿರ್ತಕ್ಕಂತಹ ನಾನು ಕಿತ್ತಾಕ್ಬಿಟ್ರೆ ಸತ್ಯವಾಗಿರೋ ಸ್ವರೂಪದಲ್ಲಿರ್ತಕ್ಕಂತಹ ಪ್ರೇಮ ಎದ್ಕೊಂಡ್ಬಿಡತ್ತೆ. ನಾನು ಅನ್ನೋದೇ ಪ್ರೇಮಕ್ಕೆ ಮೂಲ. ಇದು ಯಾವಾಗ ದೇಹದಲ್ಲಿ ನಾನು ಅಂತ ಇದ್ದೀವಿ, ದೇಹದಲ್ಲಿ ಪ್ರೇಮ ಬಂದ್ಬಿಡತ್ತೆ. ಈ ದೇಹಕ್ಕೆ ಒಳ್ಳೆ ಊಟೋಪಚಾರ, ಒಳ್ಳೆ ಫೆಸಿಲಿಟಿ, ಸೌಕರ್ಯ, ಒಳ್ಳೆ ಪರದೆ, ಫ್ಯಾನು, AC, ಊಟ ಎಲ್ಲ ಬೇಕು ಅಂತ ಬರುತ್ತೆ. ಯಾವಾಗ ಇದು ತಾನಲ್ಲ ಅಂತ ಅಂತಾನೋ ಅವಾಗ ಇದರ ಬಗ್ಗೆ ಉದಾಸೀನ ಆಗ್ಬಿಟ್ಟು ಇದಕ್ಕೆ ಎಷ್ಟೇ ಕಷ್ಟ ಆದ್ರೂ ಏನಾದ್ರೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಜವಾಗಿ ಪ್ರತ್ಯೇಗಾತ್ಮನಾದ ನಮ್ಮಗಳ ನಿಜ ಸ್ವರೂಪವಾಗಿರತಕ್ಕಂತಹ ಕೇವಲ ರೂಪ ಯಾವುದು, ಸಚ್ಚಿತ್ ಸ್ವರೂಪ, ಅದೇ ನಮ್ಮ ನಿಜ ಸ್ವರೂಪ. ಆ ಸ್ವರೂಪದಲ್ಲಿ ನಿರಂತರವಾದಂತಹ ಒಂದು ಪ್ರೇಮ ಅಂದ್ರೆ ಅದರಲ್ಲಿಯೇ ನಾನುತ್ವವನ್ನು ತಂದ್ಕೊಳ್ಳೋದು. ಇದು ನಾನಲ್ಲ, ಅದೇ ತಾನು, ಅದೇ ನಾನು. ಅಂದ್ರೆ ಇದು ಭೂತವೃತ್ಯ ನಾನು ಅಂತ. ನಾನಲ್ಲ, ನಾನು ನೀನಿರ್ಬೇಕು. ನೀನೆಂಬುದನ್ನು ಅಳಿಸಿಕೊಂಡಂತಹ ನಾನು ಅದು ಭೂತಪೂರ್ವಗತ್ಯ ಅಂತ ಭಾಷೆಗಾರಿದೆ. ಭೂತಪೂರ್ವಗತಿ ಅಂದ್ರೆ ಮುಂಚೆ ಯಾವುದೋ ಒಂದು ನಾನು ಅಂದ್ಕೊಂಡಿದ್ನಲ್ಲ, ಇದು ನಾನಲ್ಲ ಅಂತ ಅನ್ಕೊಂಡ್ರೆ ಅದು ನಾನು ಅಂತ ಅಂದ್ಕೊಂಡ ಅಂತ. ಅದು ನಾನು ನೀನು ಬಿಟ್ಕೊಂಡಂತ ತಾನಾದ ಸ್ವರೂಪ ಆದ್ಮೇಲೆ ಅಲ್ಲಿ ಅದ್ವೈತ ಅದು. ಆ ಸ್ವರೂಪದಲ್ಲಿ ಯಾವಾಗ ಪ್ರೇಮವನ್ನ ಇಟ್ಕೊಂಡ, ಅದು ಅವ್ಯಭಿಚರಿತವಾದ ಪ್ರೇಮ ಯಾರಿಗೆ ಊರ್ಕೊಂಡ್ಬಿಡ್ತು, ಅಥವಾ ಅದನ್ನು ಊರಿಸ್ಕೊಳ್ಳೋಕ್ಕೋಸ್ಕರವಾಗಿ ಯಾವ ನಿರಂತರ ಪ್ರಯತ್ನ ಮಾಡ್ತಿದ್ದಾನೆ, ಅದು ಸಾಧಕನು ಅದನ್ನು ಮಾಡ್ತಿರ್ಬೇಕು. ಸಿದ್ಧನಿಗೆ ಅದು ಇರುತ್ತೆ. ನಮ್ಮಂಥ ಸಾಧಕರು ನಮ್ಮ ಪ್ರತ್ಯೇಗಾತ್ಮನಾದ ನಮ್ಮ ನಿಜ ಸ್ವರೂಪವಾಗಿರ್ತಕ್ಕಂಥ ಕೇವಲ ಸ್ವರೂಪದಲ್ಲಿಯೇ ನಾವು ನೆಲೆ ನಿಲ್ಲುವುದಕ್ಕೆ ನಿರಂತರ ಪ್ರಯತ್ನ ಪಡೋದೇ ನಿಜವಾದಂತಹ ಭಗವದ್ಭಕ್ತಿ. ಆ ಭಕ್ತಿಯನ್ನ ಯಾವಾತನು ಸೇವಿಸುತ್ತಾನೋ ಅಂದ್ರೆ ಅದನ್ನೇ ಅಭ್ಯಾಸ ಮಾಡ್ತಿರ್ತಾನೋ, ಆ ಪರಮಾತ್ಮನಲ್ಲಿಯೇ ತಾನುತ್ವವನ್ನ ತನ್ನತನವನ್ನ ಕಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾನೋ, ಅವನು ನೋಡಪ್ಪ ಏತಾನ್ ಗುಣಾನ್ ಸಮತೀತ್ಯ, ಈ ಗುಣಗಳ ಕಾಟವನ್ನ, ಗುಣಗಳ ಬಂಧನವನ್ನ, ಗುಣಗಳ ಸಂಬಂಧವನ್ನ ಮೀರಿದವನಾಗಿ ಬ್ರಹ್ಮಭೂಯಾಯ ಬ್ರಹ್ಮಭವನಾಯ ಬ್ರಹ್ಮವಾಗುವುದಕ್ಕೆ ಅವನು ಕಲ್ಪತೆ ಸಮರ್ಥೋ ಭವತಿ. ಅವನು ಪರಮಾತ್ಮನ ಅವನು ತತ್ವಜ್ಞಾನಿ ಆಗೋದಕ್ಕೆ ಅರ್ಹನಾಗ್ತಾನಂತೆ. ಅಂದ್ರೆ ಏನಾಯ್ತು, ನಿರಂತರವಾದ ಪರಮಾತ್ಮನ ಪ್ರೇಮವೇ ಬ್ರಹ್ಮಜ್ಞಾನಕ್ಕೆ ಸಾಧನ ಅಂತ ಒಟ್ಟು ಶ್ಲೋಕದ ತಾತ್ಪರ್ಯ. ಎಡಬಿಡದ ಬಿಟ್ಟಗಲದ ಅವ್ಯಭಿಚರಿತವಾದ ಭಗವಂತನ ಪ್ರೇಮ, ಪರಮಾತ್ಮನೇ ತಾನು, ಅವನೇ ನನ್ನ ನಿಜ ಸ್ವರೂಪ, ಅವನಲ್ಲಿಯೇ ನಮ್ಮ ಮನಸ್ಸನ್ನು ಮೂರತಿ ಯಾವಾಗಲೂ ಮುಡಿಸ್ಕೊಂಡಿದ್ದವನಾದ್ರೆ ಇದರಲ್ಲಿರ್ತಕ್ಕಂಥ ಅಭಿಮಾನ ಪ್ರೇಮ ಹೋಗ್ತಾ 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 ಅಲ್ಲಿ ನೆಲೆ ನಿಂತವನಾದ ಅಂದ್ರೆ ಅವನು ಬ್ರಹ್ಮಜ್ಞಾನಿಯೇ ಆಗ್ತಾನೆ. ಬ್ರಹ್ಮ ಕಲ್ಪಾಗ್ತಾನೆ. ನಮಗೆ ಇವಾಗ ನಿಮಗೆ ಭರವಸೆ ಮಾಡ್ತೇವೆ, ನೋಡಪ್ಪ ಆ ಪ್ರೇಮ ಬೆಳೆಸ್ಕೊ, ನಿಂಗೆ ಸತ್ವಜ್ಞಾನ ಆಗತ್ತೆ, ನೀನು ಮುಕ್ತನಾಗ್ತೀಯ ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ. ಮಾಂಚ ಈಶ್ವರಂ ನಾರಾಯಣಂ ಸರ್ವಭೂತ ಹೃದಯಾಶ್ರಿತಂ ಯೋ ಯತಿ ಕರ್ಮಿ ವಾ. ಭಗವದ್ಗೀತೆ 700 ಶ್ಲೋಕದಲ್ಲಿ ಎಲ್ಲೂ ನಾರಾಯಣನ ಪದ ಇಲ್ಲ. ಆದ್ರೆ ಭಾಷ್ಯಕಾರರು ಮಾತ್ರ ಪದೇ ಪದೇ ನಾರಾಯಣನ ಪದವನ್ನು ಹಾಕ್ತಾ ಹೋಗ್ತಾರೆ. ಇದನ್ನು ಸ್ಪಷ್ಟ ಗೊತ್ತಾಗುತ್ತೆ. ಶಂಕರಾಚಾರ್ಯರು ನಾರಾಯಣ ಸಂಪ್ರದಾಯದವರೇ ಹೊರತು ಅವರು ಶೈವ ಸಂಪ್ರದಾಯದವರು ಅಲ್ಲ. ಒಂದು ಕಡೆಯಲ್ಲೂ ಭಾಷ್ಯದಲ್ಲಿ ಈ ಉಮಾಪತಿ, ಈ ಶಿವ ಇದನ್ನು ತಂದೇ ಇಲ್ಲ, ಮುಟ್ಟಿಯೇ ಇಲ್ಲ ಅವರು. ಪ್ರಸ್ಥಾನಂತ ಭಾಷೆಯಲ್ಲಿ ಅಂತರ್ಯಾಮಿ ಬ್ರಾಹ್ಮಣರು ಅಷ್ಟೇ ಮಾಂ ನಾರಾಯಣ ತಗೊಂಡ್ಬಂದಿದ್ದಾರೆ. ಈ ಗೀತೆಯ ಪೀಠಿಕೆಯಲ್ಲೂ ಕೂಡ ನಾರಾಯಣಾಖ್ಯೋ ವಿಷ್ಣು ಹೋಮಸ್ಯ ಬ್ರಹ್ಮಣೋ ಬ್ರಾಹ್ಮಣರು, ಅವ್ರು ನಾರಾಯಣ ಸಂಪ್ರದಾಯ. ಇವತ್ತಿಗೂ ಸನ್ಯಾಸಿಗಳು ನಮಸ್ಕಾರ ಮಾಡಿದ್ರೆ ನಾರಾಯಣ ಅಂತಾರೆ. ನಾರಾಯಣ ಸಂಪ್ರದಾಯವೇ ಪ್ರಾಚೀನ ಸಂಪ್ರದಾಯ. ಆಮೇಲೆ ಇದ ಶೈವ ಸಂಪ್ರದಾಯ, ಶಾಕ್ತ ಸಂಪ್ರದಾಯ, ಗಾಣಪತ್ಯ ಸಂಪ್ರದಾಯ, ಸೌರ ಸಂಪ್ರದಾಯ, ಈ ಷಣ್ಮತ ಇದೆಲ್ಲ ಆಮೇಲೆ ಹುಟ್ಕೊಂಡು ತಪ್ಪಲ್ಲ, ತಪ್ಪು ಅಂತ ಹೇಳೋ ವಿಷಯ ಅಲ್ಲ ಇದು. ಆದರೆ ಆಚಾರ್ಯರು ಮಾತ್ರ ಶುದ್ಧವಾದ ನಾರಾಯಣ ಸಂಪ್ರದಾಯದವರು ಅನ್ನೋದನ್ನ ಅಲ್ಲಲ್ಲೇ ತೋರಿಸ್ತಾ ಇದ್ದಾರೆ. ವಾಸುದೇವಂ ನಾರಾಯಣಂ ಮಾಂ ಅಂತ ಹೇಳಿದ್ದಾರೆ. ಸರ್ವಭೂತ ಹೃದಯಾಶ್ರಯಂ, ಸಮಸ್ತ ಭೂತಗಳ ಹೃದಯವನ್ನು ಆಶ್ರಯಿಸ್ಕೊಂಡಿದ್ದಾನೆ ಅಂದ್ರೆ ಅಲ್ಲಿ ತೋರ್ತಾನೆ ಅಂತ. ಅವನಿಗೆ ಹೃದಯ ಆಶ್ರಯ ಅಂತ ಅರ್ಥ ಅಲ್ಲ, ಸರ್ವಕ್ಕೂ ಅವನೇ ಆಶ್ರಯ, ಎಲ್ಲವೂ ಅವನಲ್ಲೇ ತೋರ್ತಾ ಇರೋದು. ಆದ್ರೂ ಹೃದಯಾಶ್ರಿತ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಹೃದಯದಲ್ಲಿ ಅವನು ಗೊತ್ತಾಗ್ತಾನೆ.
ನಮ್ಮ ಹೃದಯದಲ್ಲೇ ಅವನನ್ನು ತಪ್ಪು ತಿಳ್ಕೊಂಡಿರೋದು. ಸರಿಯಾಗಿ ತಿಳ್ಕೊಬೇಕಾಗಿರೋದು ಹೃದಯದಲ್ಲೇ. ಆದ್ದರಿಂದ ಹೃದಯಾಶ್ರಿತ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಮಸ್ತ ಭೂತಗಳ ಹೃದಯವನ್ನು ಆಶ್ರಯಿಸಿಕೊಂಡು ಅಲ್ಲಿ ತೋರುತ್ತಿರುವಂತಹ ಈಶ್ವರ, ಅದನ್ನು ಈಶ್ವರ ಅನ್ನೋ ಪದವನ್ನು ಭಾಷ್ಯಕಾರರು ಈ ಸಗುಣ ಸಾಕಾರ ಈಶ್ವರ ಅಂತ ಹೇಳಲ್ಲ. ಇಲ್ಲಿ ಈಶ್ವರ ಅನ್ನೋ ಪದವನ್ನು ಶಂಕರಾಚಾರ್ಯರು ನಿರ್ಗುಣ ಪರಮಾತ್ಮನಿಗೆ ಈಶ್ವರ ಅಂತಾರೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ. ಅದು ಈಶ್ವರ ಅನ್ನೋ ಪದವನ್ನ ಶಂಕರಾಚಾರ್ಯರು ಮತ್ತೆ ಕೃಷ್ಣ ಭಗವಂತ ಉಪನಿಷತ್ತು ನೇತಿ ಅನ್ನೋ ಪರತತ್ವಕ್ಕೆ ಈಶ್ವರ ಅನ್ನೋ ಪದವನ್ನು ಬಳಸಿದ್ದಾರೆ ಹೊರತು ಸಗುಣ ಸಾಕಾರವಾಗಿರೋ ಈಶ್ವರನ್ ಬಳಸೇ ಇಲ್ಲ. ನಾರಾಯಣನ ಪದವನ್ನು ಅಷ್ಟೇ ಸಗುಣ ಸಾಕಾರ ಬಳಸಿಲ್ಲ. ನಾರಾಯಣ ಶಂಖಚಕ್ರ ಗದಾಪಾಣಿ ನಾರಾಯಣ ಅಂತ ಇಲ್ಲ ಅವರು. ನಾರಾಯಣ ಅನ್ನೋ ಪದವನ್ನು, ಈಶ್ವರ ಅನ್ನೋ ಪದವನ್ನು, ಆತ್ಮ ಅನ್ನೋ ಪದವನ್ನು, ಬ್ರಹ್ಮ ಅನ್ನೋ ಪದವನ್ನು ಸಮಾನಾರ್ಥದಲ್ಲಿ ಬಳಸ್ತಾ ಇದ್ದಾರೆ. ವಿಷ್ಣು ಅನ್ನೋ ಪದವನ್ನು ಬಳಸ್ತಾರೆ. ಅದಕ್ಕೆ ಸದ್ವಿಷ್ಣು ಪರಮಂ ಪದಂ, ವಿಷ್ಣು ಸ್ಥಾನ ಅಂತ. ಆದ್ರೆ ಈ ಪೌರಾಣಿಕದ ಹಾವಳಿ ಬಂದ್ಮೇಲೆ ತುಂಬಾ ಅದಕ್ಕೆ ಸೀರೆ ಉಡ್ಸೋದು, ಲಂಗ ಉಡ್ಸೋದು, ಚಡ್ಡಿ ಹಾಕೋದು, ಪೀತಾಂಬರ ಉಡ್ಸೋದು, ಇಂಥ ರುಮಾಲ್ ಹಾಕೋದು, ಎಲ್ಲ ಈ ಪುರಾಣದ ಹಾವಳಿಕಾರ ಬಂದದ್ದೆಲ್ಲ ಮಾಡಿದ್ದೆ ಹೊರತು ಭಾಷ್ಯಕಾರಕ್ಕಾದ್ರೆ ಆಚಾರ್ಯಕಾದ್ರೆ ಜಾಸ್ತಿ ಇರಲೇ ಇಲ್ಲ. ಇದೆಲ್ಲ ಆಂಜನೇಯನಿಗೆ ಚಡ್ಡಿ ವಾಲ ಆಂಜನೇಯನಿಗೆ ಚಡ್ಡಿ ಹಾಕೊಂಡು ಹಾರಿಸ್ತಾರೆ. ಏನು ಮಾಡ್ಕೊಂಡಿದ್ದಾರೆ ಈ ಪುರಾಣಕಾರರು, ಎಂಥ ಮಾಡ್ಕೊಂಡಿದಾರಪ್ಪ ನೋಡಿ. ಈಶ್ವರಂ ನಾರಾಯಣಂ ಸರ್ವಭೂತ ಹೃದಯಾಶ್ರಿತಂ, 3 ವಿಶೇಷಣ. ಸಮಸ್ತ ಭೂತಗಳ ಹೃದಯದಲ್ಲಿ ಆಶ್ರಯಿಸಿಕೊಂಡಿರುವ ನಾರಾಯಣನಾಗಿರುವ ಈಶ್ವರ, ಈಶ್ವರನಾಗಿರುವ ನಾರಾಯಣ, ನಾರಾಯಣನಾಗಿರುವ ಸಮಸ್ತ ಭೂತಗಳನ್ನು ಆಶ್ರಯಿಸಿಕೊಂಡಿರುವ ಒಂದೇ ತತ್ವಕ್ಕೆ 3 ವಿಶೇಷ ಕೊಡ್ತಾ ಇರೋದ್ರಿಂದ ನಿರ್ಗುಣ ನಿರ್ವಿಶೇಷವಾದ ಪರಬ್ರಹ್ಮವನ್ನೇ ಹೇಳ್ತಿದ್ದಾರೆ. ಅಂಥ ಇದನ್ನ ಅವನು ಯತಿಯಾಗಲಿ ಕರ್ಮಿಯಾಗಲಿ, ಗೃಹಸ್ಥನಾಗಲಿ ಸನ್ಯಾಸಿ ಅವನನ್ನ ಆಶ್ರಯಿಸಿಕೊಂಡವನಾದರೆ ಹೇಗೆ ಆಶ್ರಯಿಸಿಕೊಳ್ಳೋದು? ಅವ್ಯಭಿಚಾರೇಣ. ಹೌದಾ? ನ ಕದಾಚಿತ್ ಯೋ ವ್ಯಭಿಚರತಿ. ವ್ಯಭಿಚಾರ ಅಂದ್ರೆ ಬಿಟ್ಟೋಗೋದು ಅಂತ, ಬದಲಾವಣೆ ಆಗೋದು, ಬಿಟ್ಟೋಗೋದು, ಮರೆಯಾಗೋದು. ಅದಿಲ್ಲದೆ ಮರೆಯಾಗದೆ ಪರಿಪೂರ್ಣಗೆ ತನ್ನತನವನ್ನ ಅದಕ್ಕೆ ಒಪ್ಪಿಸಿಕೊಂಡು ಅದೇ ತಾನು ಅಂತ ಹೇಳುದು. ದೇಹೇಂದ್ರ ಮನೋಬುದ್ಧಿಗಳು ನಾನಲ್ಲ, ಇದನ್ನು ಮೀರಿದ, ಇದಕ್ಕೆ ಸಾಕ್ಷಿಯಾಗಿರುವ ಆ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ತಾನು ಅಂತ ಹೇಳಿ ಬಿಟ್ಟಗಲದೇ ಇರುವಂತಹ ಪ್ರೇಮವನ್ನ ಯಾವಾತನು ಅದರಲ್ಲಿ ಇಟ್ಕೊಳ್ತಾನೋ ಕದಾಚಿತ ಎಂದೆಂದಿಗೂ ಬಿಟ್ಟು ಹೋಗೋದಿಲ್ಲ. ಆಯ್ತಾ ಟೈಮು ಒಂಚೂರು. ಭಕ್ತಿ ಯೋಗೇನ ಭಜನಂ ಭಕ್ತಿ ಶೈವ ಯೋಗ ತೇನ ಭಕ್ತಿ ಯೋಗೇನ ಸೇವತೆ. ಭಕ್ತಿ ಯೋಗ ಅಂದ್ರೆ ಭಜನ ಸೇವಿಸೋದು ಅಂದ್ರೆ ತಾನು ಅಂದ್ಕೊಳ್ಳೋದು ಅಂತ ಅರ್ಥ. ಪ್ರೇಮ ತಾನು ಅಂದ್ಕೊಳ್ಳೋದು, ಭಕ್ತಿ ಎಲ್ಲ ಒಂದೇ ಅರ್ಥ. ಭಕ್ತಿನೇ ತಾಳ ಕುಟ್ಟೋದು ಅನ್ಕೋಬೇಡಿ, ಹೋಗೋದು ದೇವಸ್ಥಾನ ಭಜನೆ ಮಾಡೋದು ಅಂತ ಇಲ್ಲ. ಭಜ ಸೇವಾ ಎಂಬುದಕ್ಕೆ ತನ್ನ ಈ ದೇಹೇಂದ್ರ ಮನೋಬುದ್ಧಿ ಪರಿಚ್ಛಿನ್ನತೆ ಬಿಟ್ಟು ಆ ಕೇವಲ ಸ್ವರೂಪದಲ್ಲಿ ತಾನು ಅನ್ನುವಂಥ ಪ್ರೇಮ ತಂದ್ಕೊಳ್ಳೋದೇ ಭಕ್ತಿ. ಆ ಭಕ್ತಿ ಯೋಗದಿಂದ ಸೇವಿಸುತ್ತಾನೋ ಆತನು ಗುಣಾತೀತನಾಗುತ್ತಾನೆ. ಯಥೋಕ್ತಾನ್ ಸಹ ಗುಣಾನ್ ಸಮತೀತ್ಯ ಏತಾನ್ ಯಥೋಕ್ತಾನ್. ಅವನು ಈಗ ಮೇಲೆ ಹೇಳಿದ್ದಾಗಿದ್ರೆ ಈ 3 ಗುಣಗಳನ್ನು, ಸತ್ವಜಸ್ತಮೋ ಗುಣಗಳ 3 ಗುಣಗಳನ್ನು ಮೀರಿದವನಾಗುತ್ತಾನೆ. ಮೀರಿದವನಾಗಿ ಬ್ರಹ್ಮಭೂಯಾಯ ಅಂದ್ರೆ ಭವನಂ ಭೂಯ ಆಗೋದು. ಅದೇ ಭೂಯ ಶಬ್ದಕ್ಕೆ ಅರ್ಥ. ಭೂಯ ಅಂದ್ರೆ ಮತ್ತೇನರ್ಥ ಅಲ್ಲ, ಆಗೋದು, ಅದಾಗಿರೋದು ಅಂತ ಅರ್ಥ. ಬ್ರಹ್ಮಭೂಯಾಯ ಬ್ರಹ್ಮಭವನಾಯ ಮೋಕ್ಷಾಯ ಕಲ್ಪತೆ ಸಮರ್ಥೋ ಭವತಿ ಇತ್ಯರ್ಥ. ಬ್ರಹ್ಮವಾಗುವುದಕ್ಕೇನೆ ಪರಮಾತ್ಮ ಸ್ವರೂಪವನ್ನು ಪಡ್ಕೊಳ್ಳೋಕೆ ಆದವನ ಆಗ್ತಾನೆ ಅಂತ ಸುಮ್ಮನೆ ಉಪಚಾರ ಕೇಳಬೇಕಷ್ಟೇ. ಪರಮಾತ್ಮ ಪಡ್ಕೊಂಡು ಅವನು ಯೋಗ್ಯನಾಗ್ತಾನೆ. ಅಂದ್ರೆ ನಿರಂತರವಾದ ಪರಮಾತ್ಮ ಪ್ರೇಮವೇ ಪರಮಾತ್ಮ ಸ್ವರೂಪ ಪ್ರಾಪ್ತಿಗೆ ಸಾಧನ ಅಂತ ಹೇಳಿದಂಗಾಯ್ತು.